ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಹಲ್ಲೆಲೂಯ 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 ಹಲ್ಲೆಲೂಯ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಮರಣದ ಬಂಧನ ಪೀಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಮರಣದ ಬಂಧನ ಪೀಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ ಅತಿಶಯ ಬೆಳಕಲ್ಲಿ ನಡೆಸಿದನು. ಹಲ್ಲೆಲೂಯ 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 ಹಲ್ಲೆಲೂಯ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ಒಂಟಿಯಾಗಿ ಕುಳಿತು ನ ಆಳುತ್ತಿರಲು ಸ್ನೇಹಿತನಂತೆ ಆಲಂಗಿಸಿದ. ಒಂಟಿಯಾಗಿ ಕುಳಿತು ನ ಆಳುತ್ತಿರಲು ಸ್ನೇಹಿತನಂತೆ ಆಲಂಗಿಸಿದ. ಹಲ್ಲೆಲೂಯ 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 ಹಲ್ಲೆಲೂಯ. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಹಲ್ಲೆಲೂಯ ಗ್ಲೋರಿ ಜೀಸಸ್ ಹಲ್ಲೆಲೂಯ. ಯೇಸುವೇ ಮಹಿಮೆ ರಾಜನೇ, ನಿಮಗೆ ಮಹಿಮೆ ರಾಜನೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಜೀಸಸ್ ಜೀಸಸ್ ಜೀಸಸ್. ಗ್ಲೋರಿ ಗ್ಲೋರಿ ಗ್ಲೋರಿ. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ಜೀಸಸ್ ಹಲ್ಲೆಲೂಯ. ನಮ್ಮ ಒಳಗಿನ ಅಂತರಾಳ ತಿಳಿದಂತ ದೇವರು. ಮನುಷ್ಯರ ಒಳಚಂಚೆಗೆಲ್ಲ ಮರೆ ಮಾಡಿ ಕಾದಿರುವೆ. ಮನುಷ್ಯರ ಒಳಚಂಚೆಗೆಲ್ಲ ಮರೆ ಮಾಡಿ ಕಾದಿರುವೆ.
ವಿವಾದನ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ವಿವಾದನ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ಬಲ ನೀತಾನೆ ಗುರಾಣಿಯು ನೀತಾನೆ. ನನ್ ಬಲ ನೀತಾನೆ ಗುರಾಣಿಯು ನೀತಾನೆ. ಸಹಾಯವದೆ ನೆರವದೆ ಕೀರ್ತನೆ ಆಡುವೆನು. ಸಹಾಯವದೆ ನೆರವಾದೆ ಕೀರ್ತನೆ ಆಡುವೆನು. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿರುವೆ ನಂಬಿರುವೆ ನಂಬತಕ್ಕ ತಂದೆಯೇ. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. Hallelujah Jesus. Glory Lord. ಯೇಸುವೇ ನಿಮಗೆ ಮಹಿಮೆ ರಾಜನೇ. Hallelujah. ಇನ್ನ ಎಷ್ಟು ಸ್ತುತಿಸಿದಾರು ಸಾಲದು యేసయ్య. ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಳಿಯ ನೀಡಿದರು యేసయ్య. ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು యేసయ్య. ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಳಿಯ ನೀಡಿದರು యేసయ్య. ನಿನ್ನ ಪ್ರೀತಿಯ ವರ್ಣಿಸಲಾಗದು. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಎಷ್ಟು ಸ್ತುತಿಸಿದಾರು ಸಾಲದು యేసయ్య. ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಳಿಯ ನೀಡಿದರು యేసయ్య. ನಿನ್ನ ಪ್ರೀತಿಯ ವರ್ಣಿಸಲಾಗದು.
ನನ್ನ ಬದುಕಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿವರೆಗೂ ನಡೆಸಿರುವೆ. ಸಾವಿರಾರು ಉಪಕಾರ ನನ್ನ ಬದುಕಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿವರೆಗೂ ನಡೆಸಿರುವೆ. ನನ್ನ ಶಾಪ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ನನ್ನ ಶಾಪ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ಆರಾಧನೆ ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ, ನಿನ್ನ ಪ್ರೇರಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಳಿಯ ನೀಡಿದರು ಏಸಯ್ಯ, ನಿನ್ನ ಪ್ರೀತಿಯ ವರ್ಣಿಸಲಾಗದು. ಯಾವುದಕ್ಕೂ ಬಾರದಂತ ನನ್ನ ಪ್ರೀತಿಸಿ ಉನ್ನತ ಸ್ಥಾನವ ನೀಡಿರುವೆ. ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ ಜಯದ ಬಾಳನ್ನು ನೀಡಿರುವೆ. ಯಾವುದಕ್ಕೂ ಬಾರದಂತ ನನ್ನನ್ನು ಪ್ರೀತಿಸಿ ಉನ್ನತ ಸ್ಥಾನವ ನೀಡಿರುವೆ. ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ ಜಯದ ಬಾಳನ್ನು ನೀಡಿರುವೆ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ, ನಿನ್ನ ಪ್ರೀತಿ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಳಿಯ ನೀಡಿದರು ಏಸಯ್ಯ, ನಿನ್ನ ಪ್ರೀತಿಯ ವಿವರಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ, ನಿನ್ನ ಪ್ರೇರಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಳಿಯ ನೀಡಿದರು ಏಸಯ್ಯ, ನಿನ್ನ ಪ್ರೀತಿಯ ವಿವರಿಸಲಾಗದು. ಹಲ್ಲೆಲೂಯಾ, ಜೀಸಸ್, ಗ್ಲೋರಿ ಲಾರ್ಡ್. ಯೇಸುವೇ ನಿಮಗೆ ಮಹಿಮೆ, ರಾಜನೇ ನಿಮಗೆ ಆರಾಧನೆ. ನನ್ನೊಂದಾಸೆ
ನನ್ನೇಸುವೆ. ನಿನ್ನ ಸನ್ನಿಧಿಯಲ್ಲಿ ಸದಾ ಕಾಲ ಇರುವುದೇ ನನ್ನೊಂದಾಸೆ. ನನ್ನೇ ನಿನ್ನ ಸನ್ನಿಧಿಯಲ್ಲಿ ಸದಾ ಕಾಲ ಇರುವುದೇ. ಆರಾಧನೆ ಆರಾಧನೆ ಆರಾಧನೆ. ತಂದೆ ತಾಯಿ ತೊರೆದಿರುವಾಗ ತಂದೆಯಾಗಿ ನೀ ಕರುಣಿಸಿದೆ. ಲೋಕವೇ ನನ್ನನ್ನು ತಳ್ಳಿರುವಾಗ ತಾಯಿಯಾಗಿ ಸಂತೈಸಿದೆ. ತಂದೆ ತಾಯಿ ತೊರೆದಿರುವಾಗ ತಂದೆಯಾಗಿ ನೀ ಕರುಣಿಸಿದೆ. ಲೋಕವೇ ನನ್ನನ್ನು ತಳ್ಳಿರುವಾಗ ತಾಯಿಯಾಗಿ ಸಂತೈಸಿದೆ. ನಿನಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನೊಂದಾಸೆ ನನ್ನೇಸುವೆ. ನಿನ್ನ ಸನ್ನಿಧಿಯಲ್ಲೇ ಸದಾ ಕಾಲ ಇರುವುದೇ. ನನ್ನೊಂದಾಸೆ ನನ್ನೇಸುವೆ. ನಿನ್ನ ಸನ್ನಿಧಿಯಲ್ಲೇ ಸದಾ ಕಾಲ ಇರುವುದೇ. ಮುಳುಗಿರುವಾಗ ಪರಿಶುದ್ಧ ಪಡಿಸಿದ ನನ್ನ ರಾಜನೇ. ಲೋಕವೇ ನನ್ನನ್ನು ತಳ್ಳಿರುವಾಗ ತಂದೆಯಾಗಿ ನೀ ಕರುಣಿಸಿದೆ. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನೊಂದಾಸೆ ನನ್ನೇಸುವೆ. ನಿನ್ನ ಸನ್ನಿಧಿಯಲ್ಲಿ ಸದಾ ಕಾಲ ಇರುವುದೇ. ನನ್ನೊಂದಾಸೆ ನನ್ನೇಸುವೆ. ನಿನ್ನ ಸನ್ನಿಧಿಯಲ್ಲೇ ಸದಾ ಕಾಲ ಇರುವುದೇ. ನನ್ನ ಜೀವಿತ ಕಾಲವೆಲ್ಲ ಯೇಸುವೆ ನಿನಗಾಗಿಯೇ. ನೀನಿಲ್ಲದ ಈ ಜೀವಿತ ಬರುಡಾಗಿ ಶೂನ್ಯ
ನಿಲ್ಲದ ಅವೆಲ್ಲ ನೀನಿಲ್ಲದ ಈ ಜೀವಿತ ಬರುಡಾಗಿ ಶೂನ್ಯವೇ. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನೊಂದಾಸೆ ನನ್ನೇಸುವೆ, ನಿನ್ನ ಸನ್ನಿಧಿಯಲ್ಲೇ ಸದಾಕಾಲ ಇರುವುದೇ. ನನ್ನೊಂದಾಸೆ ನನ್ನೇಸುವೆ, ನಿನ್ನ ಸನ್ನಿಧಿಯಲ್ಲೇ ಸದಾಕಾಲ ಇರುವುದೇ. ಆರಾಧನೆ 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 ಆರಾಧನೆ. ನನ್ನೊಂದಾಸೆ ನನ್ನೇಸುವೆ, ನಿನ್ನ ಸನ್ನಿಧಿಯಲ್ಲೇ ಸದಾಕಾಲ ಇರುವುದೇ. ನನ್ನೊಂದಾಸೆ ನನ್ನೇಸುವೆ, ನಿನ್ನ ಸನ್ನಿಧಿಯಲ್ಲೇ ಸದಾಕಾಲ ಇರುವುದೇ. Hallelujah, hallelujah. To be here, to have a wonderful opportunity to share the word of God. ನಾನು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚುವಂತೆ ಇಲ್ಲಿ ನಿಂತಿದ್ದೇನೆ, ಹಂಚಲಿಕ್ಕೆ ಇದ್ದೇನೆ. My name is Ko and Sejun. ನನ್ನ ಹೆಸರು ಕೋ ಸೇಚೂನ್ ಅಂತ. I am from Korea, ನಾನು ಕೊರಿಯಾ ದೇಶದಿಂದ ಬಂದಿದ್ದೇನೆ. but I came from Kuwait, ನಾನು ಕುವೈಟಿನಿಂದ ಬಂದೆ. and I've been in Kuwait for the last 8 years. ನಾನು 8 ವರ್ಷದಿಂದ ಕುವೈಟ್ನಲ್ಲಿ ಇದ್ದಿದ್ದೆ. And we had a wonderful chance to meet Pastor Sunil there. ನಮಗೆ ಪಾಸ್ಟರ್ ಸುನೀಲನ್ನು ಅಲ್ಲಿ ಭೇಟಿ ಮಾಡುವಂಥ ಒಂದು ಸುಂದರವಾದಂಥ ಅವಕಾಶವನ್ನು ದೇವರು ಒದಗಿಸಿದ್ರು. And Pastor Sunil also came to our church one night ಪಾಸ್ಟರ್ ಸುನೀಲ್ ನಮ್ಮ ಚರ್ಚಿಗೆ ಒಂದು ರಾತ್ರಿ ಬಂದರು and shared wonderful story that God is doing in here. ಇಲ್ಲಿ ಆಗುವಂಥ ಒಂದು ಅದ್ಭುತವಾದ ರೀತಿಯಲ್ಲಿ ದೇವರ ನಡೆಸುವಿಕೆಯನ್ನು ಪಾಸ್ಟರ್ ಸುನೀಲ್ ನಮ್ಮೊಂದಿಗೆ ಹಂಚಿಕೊಂಡ್ರು. And I and our church member was impressed a lot. ನಾನು ಹಾಗೂ ನನ್ನ ಚರ್ಚಿಯ ಎಲ್ಲ ಸಹೋದರರು ಸಹೋದರಿಯರು ದೇವರ ನಾಮಕ್ಕೆ ಸ್ತೋತ್ರ ಅಂತ ಹೇಳಿದ್ದೇವೆ ಈ ಒಂದು ಕಾರ್ಯಕ್ಕಾಗಿ. And I wanted to come to here to see with my eyes. ನನಗೆ ಇಲ್ಲಿ ಬಂದು ನನ್ನ ಕಣ್ಣಿಂದಲೇ ಇದನ್ನೆಲ್ಲ ನೋಡಬೇಕಂತ ನನಗೊಂದು ಆಸೆ ಇತ್ತು. Because I was hearing a lot of wonderful testimonies. ಕೆಲವೊಂದು ಒಳ್ಳೆ ಸಾಕ್ಷಿಗಳನ್ನು ನಾನು ಕೇಳಿದ್ದೆ. Especially serving some people from the street. ವಿಶೇಷವಾಗಿ ಈ ದಾರಿ ಬದಿಯಲ್ಲಿ ಈ ಒಂದು ಅನಾಥನಾಗಿ ಬೆದುಕೊಂಡಿದ್ದವರನ್ನು ಇವರಿಲ್ಲಿ ತಂದು ಅವರಿಗೂ ಸೇವೆ ಮಾಡುವಂಥದ್ದನ್ನು ನಾನು ಕೇಳಿದೆ. ಅದನ್ನು ನನಗೆ ನೋಡಬೇಕಿತ್ತು. And I wanted to come here and finally I came last night. ಇಲ್ಲಿಗೆ ಬರಲಿಕ್ಕಿತ್ತು. ಕಡೆಗೆ ನಿನ್ನೆ ರಾತ್ರಿ ಇಲ್ಲಿಗೆ ಬಂದಿದೆ ನಾನು. Praise God. ದೇವರಿಗೆ ಸ್ತೋತ್ರ. I was a medical doctor. ನಾನೊಂದು ಒಳ್ಳೆ ಡಾಕ್ಟರ್ ಆಗಿದ್ದೆ. And specialist for children. ಮಕ್ಕಳ ಮಧ್ಯದಲ್ಲಿ ಮಕ್ಕಳಿಗೋಸ್ಕರ ಸ್ಪೆಷಲಿಸ್ಟ್ ಆಗಿದ್ದಿದ್ರು ಇವರು. Sub specialists for newborn babies. ಹೊಸದಾಗಿ ಹುಟ್ಟಿದ ಶಿಶುಗಳಿಗಾಗಿ ಸ್ಪೆಷಲಿಸ್ಟ್ ಆಗಿ ಇವರಿದ್ರು. But I went to Uzbekistan and Central Asia. ಅವರು ಉಜ್ಬೆಕಿಸ್ತಾನ್ ಸೆಂಟ್ರಲ್ ಏಷ್ಯಾದಲ್ಲಿ ಹೋದ್ರು. Maybe you know the country. ನಿಮಗೆ ಆ ದೇಶ ಗೊತ್ತಿದೆಯಾ? And it was 1996.
1996ನಲ್ಲಿ, and I served as a missionary there for 10 years. ಅಲ್ಲಿ ಮಿಷನರಿ ಆಗಿ ಸೇವೆಯನ್ನು ಇವರು ಸಲ್ಲಿಸಿದರು. And came to Kuwait in the 2008. ಆಮೇಲೆ 2008ನಲ್ಲಿ ಕುವೈಟಿಗೆ ಬಂದರು. And I'm serving a church, international congregation. ಈಗ ಅವರು ಇಂಟರ್ನ್ಯಾಷನಲ್ ಕಾಂಗ್ರಿಗೇಷನ್ ಅನ್ನು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. And brother David Lewis is with us. ಬ್ರದರ್ ಡೇವಿಡ್ ಲೂಯಿಸ್ ನಮ್ಮ ಮಧ್ಯೆ ಇದ್ದಾರೆ. And this brother connected us to this church. ಅವರೇ ನಮ್ಮನ್ನು ಈ ಚರ್ಚಿಗೆ ಕನೆಕ್ಟ್ ಮಾಡಿದ್ರು. Now let's share the word of God. ಈಗ ನಾವು ದೇವರ ವಾಕ್ಯನ ನೋಡುವ. Okay, please open your Bible, book of Matthew chapter 4, 17. ಮತ್ತಾಯ 4ನೇ ಸಂಧಿಗೆ ಓದುವ 17ನೇ ವಚನಗಳು. Matthew 4:17 says, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ, from that time on Jesus began to preach. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಕೊಡುವುದಕ್ಕೆ ಆರಂಭಿಸಿದಾಗ, repent for the kingdom of heaven is near. ಪಶ್ಚಾತ್ತಾಪ, ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡಿರಿ, ದೇವರ ರಾಜ್ಯವು ಹತ್ತಿರವಾಗಿದೆ ಎಂಬುದಾಗಿ ಉಪದೇಶ ಮಾಡುವುದಕ್ಕೆ ಆರಂಭಿಸಿದನು. You know what is the mission of Jesus? ಯೇಸು ಕ್ರಿಸ್ತನ ಒಂದು ದರ್ಶನ ಏನು, ಸೇವೆಯನ್ನು ಗೊತ್ತುಂಟು? Mission of Jesus is to bring people into the kingdom of heaven. ಯೇಸು ಕ್ರಿಸ್ತನ ಸೇವೆಯ ಒಂದು ದರ್ಶನ ಜನರನ್ನು ದೇವರ ರಾಜ್ಯಕ್ಕೆ ಕರೆಕೊಂಡು ಬರುವಂತದ್ದಾಗಿದೆ. Kingdom of heaven. What is kingdom of heaven? ದೇವರ ರಾಜ್ಯ ಎಂದರೆ ಏನು? Kingdom of heaven. How do you say kingdom of heaven in your language? Kingdom of heaven. Devara Raja. ದೇವರ ರಾಜ್ಯ. Devara Raja. ದೇವರ ರಾಜ್ಯ. Kingdom of heaven. ದೇವರ ರಾಜ್ಯ. Do you want to go kingdom of heaven? ನೀವು ದೇವರ ರಾಜ್ಯಕ್ಕೆ ಹೋಗಬೇಕೆಂಬುದಾಗಿ ಬಯಸುತ್ತೀರೋ? Say amen if you want. ಒಂದು ವೇಳೆ ನಿಮಗೆ ಬೇಕಾದ್ರೆ ಆಮೆನ್ ಎಂಬುದಾಗಿ ಹೇಳಿ. We believe in Jesus. ನಾವು ಯೇಸು ಸ್ವಾಮಿಯನ್ನು ನಂಬುತ್ತೇವೆ. We believe in God. ನಾವು ದೇವರನ್ನು ನಂಬುತ್ತೇವೆ. We join the service. ನಾವು ಆರಾಧನೆಯಲ್ಲಿ ನಾವು ಭಾಗವಹಿಸ್ತೇವೆ. We worship God. ನಾವು ದೇವರನ್ನು ಆರಾಧಿಸುತ್ತೇವೆ. We do many good things for Jesus. ನಾವು ಯೇಸು ಸ್ವಾಮಿಗಾಗಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇವೆ. But if we fail in coming into the kingdom of heaven, what is of use? ಒಂದು ವೇಳೆ ಇವೆಲ್ಲವನ್ನು ಮಾಡಿ ದೇವರ ರಾಜ್ಯದ ಒಳಗೆ ಪ್ರವೇಶ ಮಾಡಲು ನಾವು ಸೋತು ಹೋಗುವುದಾದರೆ ನಾವು ಇವೆಲ್ಲ ಕಾರ್ಯ ಮಾಡಿ ಏನು ಪ್ರಯೋಜನ? Remember this, kingdom of heaven is number one goal for all believers in Jesus. ಅಂದ್ರೆ ನೆನಪಿನಲ್ಲಿಟ್ಟುಕೊಳ್ಳ್ರಿ, ದೇವರ ರಾಜ್ಯದ ಒಳಗೆ ಹೋಗುವಂಥದ್ದು ಎಲ್ಲಕ್ಕಿಂತಲೂ ಮುಖ್ಯವಾದದ್ದು. So Jesus spoke this gospel of kingdom of heaven from that time on. Jesus spoke about the kingdom of heaven from that time on. ಅಂದ್ರೆ ಯೇಸು ಸ್ವಾಮಿ ಆ ಸಮಯದಿಂದ ದೇವರ ರಾಜ್ಯದ ಕುರಿತಾಗಿ ಮಾತನಾಡುವುದಕ್ಕೆ ಆರಂಭಿಸಿದನು. After this, the same chapter of Matthew 4, ಅದೇ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಈ ಸಂಗತಿಗಳ ನಂತರ in verse 23 says, Jesus, okay. 22-23 ವಾಕ್ಯದಲ್ಲಿ ನಾವು ಓದ್ತೇವೆ, Jesus went throughout Galilee, teaching in their synagogue, preaching the good news of the kingdom and healing every disease and sickness among the people. ಯೇಸು ಸ್ವಾಮಿ ಗಲಿಲಿಯಕ್ಕೆ ಹೋಗಿ ಅಲ್ಲಿರುವಂತ ಸಭಾ ಮಂದಿರಗಳಲ್ಲಿ ಈ ಒಂದು ದೇವರಾಜ್ಯದ ಸುವಾರ್ತೆಯನ್ನು ಪ್ರಸಂಗ ಮಾಡಿ ಅಲ್ಲಿ ದುರಾತ್ಮಗಳಿಂದ ಕಟ್ಟಲ್ಪಟ್ಟ ಜನರನ್ನು ಬಿಡುಗಡೆ ಮಾಡಿ ಅವರಿಗೆ ಸೌಖ್ಯವನ್ನು ಅಲ್ಲಿ ಕೊಡುವಂತದನ್ನು ನೋಡ್ತೇವೆ ನಾವು. He preached kingdom of heaven. ಆತನು ದೇವರ ರಾಜ್ಯದ ಕುರಿತಾಗಿ ಪ್ರಸಂಗ ಮಾಡಿದನು. What is gospel of kingdom of heaven then? ಏನಾಗಿದೆ ದೇವರ ರಾಜ್ಯದ ಕುರಿತಾಗಿ ಮಾತಾಡಿದಂಥದ್ದು? Even in his teaching at the mount, he declared the kingdom of heaven first. ಅಂದ್ರೆ ಆ ಬೆಟ್ಟದಲ್ಲಿ ದೇವರ ರಾಜ್ಯದ ಕುರಿತಾಗಿರುವಂತ ವಿಷಯಗಳನ್ನು ಆತನು ಉಪದೇಶ ಮಾಡಿದನು. Chapter 5, Matthew chapter 5 verse 3 says, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, blessed are the poor in spirit, for theirs is the kingdom of heaven. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದೇವರ ರಾಜ್ಯವು ಅವರದು. So our goal should be kingdom of heaven. ಹಾಗಾದ್ರೆ ಹೇಗೆ ದೇವರ ರಾಜ್ಯದ ಒಳಗೆ ನಾವು ಪ್ರವೇಶ ಮಾಡಬಹುದು?
if we fail in entering kingdom of heaven, nothing is useful for us. ಒಂದು ವೇಳೆ ದೇವರ ರಾಜ್ಯದ ಒಳಗಡೆ ನಾವು ಹೋಗುವುದಕ್ಕೆ ಸೋತು ಹೋದ್ರೆ ಉಳಿದದೆಲ್ಲ ಕಾರ್ಯ ನಾವು ಮಾಡಿ ಕೂಡ ನಾವು ಏನು ಪ್ರಯೋಜನ ಇಲ್ಲ. When we talk about the kingdom of heaven, many people say it's like this. ಅನೇಕರು ದೇವರ ರಾಜ್ಯದ ಕುರಿತಾಗಿ ಮಾತಾಡುವಾಗ ಅನೇಕರು ಈ ರೀತಿಯಲ್ಲಿ ಹೇಳ್ತಾರೆ, Oh, kingdom of heaven is the place I will go after I die. ಅಂದ್ರೆ ದೇವರ ರಾಜ್ಯವು ಈ ರೀತಿಯಲ್ಲಿದೆ, ನಾನು ಸತ್ತ ನಂತರ ಅಲ್ಲಿ ಹೋಗ್ತೇನೆ. What do you think? What is your idea? ನೀವು ಏನು ಯೋಚನೆ ಮಾಡ್ತೀರಿ? ನಿಮ್ಮ ಯೋಚನೆ ಹೇಗಿದೆ? Do you think the kingdom of heaven is like that? ನೀವು ಈ ರೀತಿ ಯೋಚಿಸ್ತೀರಾ ದೇವರ ರಾಜ್ಯ ಈ ರೀತಿಯಾಗಿದೆ? Nobody answers. ಏನು ಯಾರು ಉತ್ತರ ಕೊಡ್ತಾ ಇಲ್ಲ. Kingdom of heaven is the place where we go after die in believing in Jesus. ನೀವು ಈ ರೀತಿಯಲ್ಲಿ ನಂಬ್ತಾ ಇದ್ದೀರಾ? ದೇವರ ರಾಜ್ಯವು ಎಂಬಂತ ಒಂದು ಸಂಗತಿ ನಾವು ಯೇಸು ಸ್ವಾಮಿ ನಂಬಿದವರು ಸತ್ತ ನಂತರ ಹೋಗುವಂತ ಸ್ಥಳ ಎಂಬುದಾಗಿ ನಂಬ್ತಾ ಇದ್ದೀರೋ? Please raise your hand if you believe so. ಆ ರೀತಿ ನಂಬುವವರು ನಿಮ್ಮ ಬಲಗೈಯನ್ನು ಮೇಲೆಗೆತ್ತಿ. 1, 2. Okay, no problem. Please raise your hand if you believe ಏನು so. ತೊಂದರೆ ಇಲ್ಲ, ನೀವು ಕೈಯನ್ನು ಮೇಲೆಕ್ಕಿದ್ದ ಈ ರೀತಿ ನಂಬುವವರು. Okay. Is kingdom of heaven is the place after we die in believing in Jesus? ಅಂದರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ನಾವು ಸತ್ತ ನಂತರ ನಾವು ಹೋಗುವಂತ ಸ್ಥಳವೋ ದೇವರ ರಾಜ್ಯ. But we have to listen to the teaching of Jesus. ನಾವು ಯೇಸು ಕ್ರಿಸ್ತನ ಉಪದೇಶವನ್ನು ಸರಿಯಾಗಿ ನಾವು ಕೇಳಬೇಕು. Luke chapter 17, ಲೂಕನ ಪುಸ್ತಕ 17ನೇ ಅಧ್ಯಾಯ verse 20 and 21. 20-21ನೇ ವಚನಗಳು. We have to listen these words very carefully. ಈ ವಾಕ್ಯಗಳನ್ನು ಎಚ್ಚರಿಕೆಯಿಂದ ಕೇಳಿಕೊಳ್ಳ್ರಿ. Once having been asked by the Pharisees when the kingdom of God will come, Jesus replied, the kingdom of God does not come with your careful observation, nor will people say here it is or there it is, because the kingdom of God is within you. ಒಂದು ದಿನ ಫರಿಸಾಯರು ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ದೇವರ ರಾಜ್ಯವು ಯಾವಾಗ ಬರುತ್ತದೆ, ಹೇಗೆ ಬರುತ್ತದೆ ಎಂಬುದಾಗಿ. ಆಗ ಯೇಸು ಅವರಿಗೆ ಕೊಟ್ಟಂತ ಒಂದು ಉತ್ತರ, ಅದು ಈಗಾಗಲೇ ನಿಮ್ಮ ಮಧ್ಯದಲ್ಲಿ ಬಂದಿದೆ, ಅದು ನಿಮ್ಮ ಒಳಗಡೆ ಇದೆ ಎಂಬುದಾಗಿ. Jesus says kingdom of God is within you. Two Pharisees. ಯೇಸು ಫರಿಸಾಯರಿಗೆ ಹೇಳ್ತಾ ಇದ್ದಾನೆ, ದೇವರ ರಾಜ್ಯ ಅದು ನಿಮ್ಮ ಮಧ್ಯದಲ್ಲಿದೆ. Watch carefully. Pharisees. Jesus is talking to Pharisees. ಯೇಸು ಫರಿಸಾಯರು ನೋಡಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. Kingdom of heaven is inside of Pharisees. ಅಂದರೆ ದೇವರ ರಾಜ್ಯವು ಫರಿಸಾಯರ ಒಳಗಿದೆಯೋ? Pharisees can enter the kingdom of heaven. ಫರಿಸಾಯರು ದೇವರ ರಾಜ್ಯಕ್ಕೆ ಹೋಗಬಹುದು? What do you think? ನೀವು ಏನು ಯೋಚಿಸ್ತಾ ಇದ್ದೀರಿ? What is kingdom of heaven then? ಏನು ದೇವರ ರಾಜ್ಯವಾಗಿದೆ? Now let's think about what is kingdom of heaven. ಈಗ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಏನಾಗಿದೆ ದೇವರ ರಾಜ್ಯ ಎಂದು. Who created the kingdom of heaven and when? ಯಾರು ದೇವರ ರಾಜ್ಯವನ್ನು ಸೃಷ್ಟಿಸಿದನು, ಯಾವಾಗ? Who and when created the kingdom of heaven? ಯಾರು ದೇವರ ರಾಜ್ಯವನ್ನು ಸೃಷ್ಟಿ ಮಾಡಿದನು ಮತ್ತು ಯಾವಾಗ? From where in the Bible we see the story of a creation of kingdom of heaven? ಯಾವ ಸತ್ಯವೇದದ ಭಾಗದಲ್ಲಿ ದೇವರ ರಾಜ್ಯದ ಸೃಷ್ಟಿಯ ಕುರಿತಾಗಿ ನಾವು ಓದಬಹುದು? Do you know that? Which place in Bible we see the story of a creation of kingdom of heaven? ಸತ್ಯವೇದದ ಯಾವ ಭಾಗದಲ್ಲಿ ದೇವರ ರಾಜ್ಯದ ಕುರಿತಾಗಿರುವ ವಿಷಯಗಳನ್ನು ನಾವು ಕಲಿತುಕೊಳ್ಳಬಹುದು? Do you know where? ಎಲ್ಲಿ ಗೊತ್ತೋ? It is in the first page of Bible at the first line. ಅಂದರೆ ಸತ್ಯವೇದದ ಮೊದಲ ಅಧ್ಯಾಯದ ಮೊದಲ ವಚನದಲ್ಲಿ ಆದಿಕಾಂಡ 1:1 Genesis 1:1 says about the kingdom of heaven. ಆದಿಕಾಂಡ 1:1 ದೇವರ ರಾಜ್ಯದ ಕುರಿತಾಗಿ ನಮಗೆ ತಿಳಿಸುತ್ತದೆ. Genesis 1:1 says, in the beginning God created heavens and the earth.
ಆದಿಕಾಂಡ 1:1 ಹೇಳ್ತದೆ, ಆದಿಯಲ್ಲಿ ದೇವರು ಭೂಮಿ ಮತ್ತು ಆಕಾಶಗಳನ್ನು ಉಂಟು ಮಾಡಿದನೆಂಬುದಾಗಿ. Here, God created kingdom of heaven, which is Shamaim. ಅಂದ್ರೆ ಇಲ್ಲಿ ದೇವರು ತನ್ನ ರಾಜ್ಯವನ್ನು ಉಂಟು ಮಾಡಿದನು, ಅದು ಹಿಬ್ರೂ ಮೂಲ ಭಾಷೆಯಲ್ಲಿ ಶಮಾಯಿಮ್ ಆಗಿದೆ. Can you understand? ಅರ್ಥ ಮಾಡಿಕೊಳ್ತಾ ಇದ್ದೀರೋ? Remember this important fact that God created kingdom of heaven from the beginning of his creation. ಅಂದ್ರೆ ಇದು ತುಂಬಾ ಪ್ರಾಮುಖ್ಯವಾಗಿರುವಂತ ಒಂದು ಸಂಗತಿ. ಆದಿಯಲ್ಲಿ ಆತನು ದೇವರ ರಾಜ್ಯವನ್ನು ಉಂಟು ಮಾಡಿದನು, ಅದು ಶಮಾಯಿಮ್ ಆಗಿದೆ. So kingdom of heaven is the place where God dwells. ದೇವರ ರಾಜ್ಯವು ದೇವರು ವಾಸ ಮಾಡುವಂತ ಒಂದು ಸ್ಥಳವಾಗಿದೆ. So when Jesus taught how to pray to his disciples in Matthew 6:9 in the Lord's Prayer, our Father in heaven, he said, ಅಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಮತ್ತಾಯ 6:9-13 ವಾಕ್ಯದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಹೇಳುವಂತ ಪ್ರಾರ್ಥನೆ ಕಲಿಸುವಾಗ ಆತನು ಆರಂಭಿಸಿದ್ದು ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಆರಂಭಿಸಿದ್ದು. Jesus, Son of God, came from the kingdom of heaven. ಕರ್ತನಾದ ಯೇಸು ಕ್ರಿಸ್ತನು ದೇವರ ಮಗನು, ಆತನು ಬಂದದ್ದು ಪರಲೋಕದ ರಾಜ್ಯದಿಂದ. And he declares kingdom of heaven. ಈಗ ಆತನು ದೇವರ ರಾಜ್ಯವನ್ನು ಆತನು ಪ್ರಕಟಿಸುತ್ತಾ ಇದ್ದಾನೆ. And invites people to the kingdom of heaven. ಮತ್ತು ದೇವರ ರಾಜ್ಯಕ್ಕೆ ಜನರನ್ನು ಆಹ್ವಾನಿಸುತ್ತಾ ಇದ್ದಾನೆ. Because purpose of God and purpose of Son of God is to invite his people into the kingdom of heaven. ಅದೇ ದೇವರ ಉದ್ದೇಶ, ದೇವರ ಮಗನ ಉದ್ದೇಶ ಜನರನ್ನು ದೇವರ ರಾಜ್ಯಕ್ಕೆ ಆಹ್ವಾನಿಸುವಂತದಾಗಿದೆ. So only through Jesus we can find out the way to enter the kingdom of heaven. ನಾವು ಕೇವಲ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರ ಪರಲೋಕ ರಾಜ್ಯದ ಒಂದು ಸೇರುವಿಕೆಯನ್ನು ಹೊಂದಿಕೊಳ್ಳಬಹುದು. Kingdom of heaven is not like a physical space. ದೇವರ ರಾಜ್ಯವು ಶಾರೀರಿಕವಾಗಿ ಭೌತಿಕವಾದ ರೀತಿ ನೋಡುವಂತದ್ದು ಆಗಿರುವುದಿಲ್ಲ. It is a spiritual space. ಅದು ಆತ್ಮಿಕವಾದಂತ ಒಂದು ಸಂಗತಿಯಾಗಿದೆ. So it is not possible for ordinary people to imagine the kingdom of heaven by their physical insight. ಅಂದ್ರೆ ದೇವರ ರಾಜ್ಯವನ್ನು ಮನುಷ್ಯನು ತನ್ನ ಯೋಚನೆಯಲ್ಲಿ ಕಲ್ಪನೆ ಮಾಡಿಕೊಳ್ಳುವ ಹಾಗಿರುವಂತದ್ದಲ್ಲ ದೇವರ ರಾಜ್ಯ. Kingdom of heaven could be understood only through spiritual concept. ಅಂದ್ರೆ ದೇವರ ರಾಜ್ಯವನ್ನು ಆತ್ಮಿಕವಾದಂತ ಮನೋದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳುವಂತದಾಗಿದೆ. Only those who are born again from heaven can understand, can see, can enter into the kingdom of heaven. ಯಾರೆಲ್ಲ ಹೊಸದಾಗಿ ಹುಟ್ಟುತ್ತಾರೋ ಅವರು ಮಾತ್ರ ದೇವರ ರಾಜ್ಯವನ್ನು ಸೇರಬಹುದು, ಅವರು ಮಾತ್ರ ದೇವರ ರಾಜ್ಯವನ್ನು ಕಾಣಬಹುದು. So only those who are born again in the spirit can see the kingdom of heaven and can enter into the kingdom of heaven. ಯಾರು ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದಾರೋ ಅವರು ಮಾತ್ರ ದೇವರ ರಾಜ್ಯವನ್ನು ಸೇರಬಹುದು ಮತ್ತು ದೇವರ ರಾಜ್ಯವನ್ನು ಕಾಣಬಹುದು. So the most important thing to enter the kingdom of heaven is whether the person is born again or not. The most important thing, important factor for a person to enter the kingdom of God, to see the kingdom of God, is whether he or she is born again or not. ಅಂದ್ರೆ ದೇವರ ರಾಜ್ಯ ಮುಖ್ಯವಾದಂತ ಸಂಗತಿ ದೇವರ ರಾಜ್ಯವನ್ನು ನೋಡುವುದು ಮತ್ತು ದೇವರ ರಾಜ್ಯವನ್ನು ಸೇರುವುದು ಅದು ಹೊಸದಾಗಿ ಹುಟ್ಟುವುದರ ಮೂಲಕವಾಗಿ ಮಾತ್ರ. Let's see the John 3:5. ನಾವು ಯೋಹನ್ನನ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. Many people know this story very well. ಅನೇಕರು ಈ ಒಂದು ಅಧ್ಯಾಯದ ಕುರಿತಾಗಿ ಅಧ್ಯಾಯದಲ್ಲಿ ಬರೆದಿರುವ ಎಲ್ಲ ವಿಷಯಗಳನ್ನು ಅರಿತುಕೊಂಡಿದ್ದಾರೆ. One night a man believing in God came visit Jesus. ಒಂದು ರಾತ್ರಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತದನ್ನು ನಾವು ಅಲ್ಲಿ ಕಾಣ್ತೇವೆ. His name was Nicodemus. ಆತನ ಹೆಸರು ನಿಕೋದೇಮ ಎಂಬುದಾಗಿ. And he asked about God. ಆತನು ಯೇಸು ಸ್ವಾಮಿಯ ಕುರಿತಾಗಿ ಕೇಳ್ತಾ ಇದ್ದಾನೆ. The first reply of Jesus was written in verse 3. ಅಲ್ಲಿ ಯೇಸು ಸ್ವಾಮಿ ಅವನಿಗೆ ಕೊಡುವಂತ ಉತ್ತರ ಮೊದಲದಾಗಿ 3ನೇ ವಾಕ್ಯದಲ್ಲಿದೆ.
Jesus said to him. In reply, Jesus declared, I tell you the truth, no one can see the kingdom of God unless he is born again. ಅಲ್ಲಿ ಅವನಿಗೆ ಯೇಸು ಸ್ವಾಮಿ ಈ ರೀತಿ ಉತ್ತರ ಕೊಡ್ತಾ ಇದ್ದಾನೆ, ನಿಜವಾಗಿ ನಿನಗೆ ಹೇಳ್ತಾ ಇದ್ದೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. He is not talking about entering to the kingdom of heaven. ಈಗ ಆತನು ಯೇಸು ಸ್ವಾಮಿ ಇಲ್ಲಿ ದೇವರ ರಾಜ್ಯವನ್ನು ಸೇರುವುದರ ಕುರಿತು ಮಾತಾಡ್ತಾ ಇಲ್ಲ. He is talking about seeing the kingdom of heaven. ಈಗ ಕೇವಲ ದೇವರ ರಾಜ್ಯವನ್ನು ನೋಡುವುದರ ಕುರಿತಾಗಿ ಮಾತ್ರ ಮಾತಾಡ್ತಾ ಇದ್ದಾನೆ. A lot of people in the world, even in the church, don't see the kingdom of heaven. ಇವತ್ತು ಅನೇಕ ಸಭೆಗಳಲ್ಲಿ ಕೂಡ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಅನೇಕರಿಗೆ ಸಾಧ್ಯವಾಗ್ತಾ ಇಲ್ಲ. Because they are not born again. ಯಾಕಂದ್ರೆ ಅವರು ಹೊಸದಾಗಿ ಹುಟ್ಟಲೇ ಇಲ್ಲ. In the same way, you are in the church, but you cannot see the kingdom of God unless you are born again. ಅದೇ ರೀತಿಯಲ್ಲಿ ನೀವು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. Are you born again? ನೀವು ಹೊಸದಾಗಿ ಹುಟ್ಟಿದಿರೋ? Raise your hand if you're born again. ಹೊಸದಾಗಿ ಹುಟ್ಟಿದವರೆಲ್ಲರೂ ನಿಮ್ಮ ಬಲಗೈನ ಮೇಲೆ ಕೆತ್ತಿ ಬಿಡ್ರಿ. ಸರಿ, Raise high, please. Raise high. ಪ್ರತಿಕ್ರಿಯೆ ಕೊಡಿ, ಕೈಯನ್ನು ಮೇಲೆ ಕೆತ್ತಿ. How can I know that you are born again? ನಾನು ಹೇಗೆ ತಿಳಿದುಕೊಳ್ಳಬಹುದು ನೀವು ಹೊಸದಾಗಿ ಹುಟ್ಟಿದಿರಿ ಎಂಬುದಾಗಿ? Who will say that very clearly? I am born again because of this. Who will say that? Who will say ಎಷ್ಟು ಜನ testimony? ಧೈರ್ಯವಾಗಿ ಹೇಳಬಹುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ ಈ ಸಂಗತಿಯಿಂದ ಎಂಬುದಾಗಿ ಎಷ್ಟು ಧೈರ್ಯವಾಗಿ ಹೇಳಬಹುದು? Who will say? Please. ಯಾರದು ಎದ್ದು ನಿಂತು ಒಬ್ಬರು ಯಾರದು ಹೇಳ್ಬೇಕು? One person, please come ಒಬ್ಬ forward and ವ್ಯಕ್ತಿ share ಯಾರದು your ಎದ್ದು ನಿಂತು ಹೇಳಿ. testimony. Please share your story. How you're born again. ಸಭೆಯವರು ವಿಶ್ವಾಸಿ. I want to listen to his story. Wow. Why don't you give him a big applause? ಅವರಿಗೊಂದು ಚಪ್ಪಾಳೆ ತಟ್ಟಿ. Please share your story very briefly. ನಾವು ಮಾಡ್ತಾ ಇದ್ದಂಥ ಪಾಪವನ್ನು ಬಿಟ್ಟು ದೇವರ ಕಡೆಗೆ ಮನ ತಿರುಗಿಕೊಂಡು ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ, ಆತನ ರಕ್ತದಿಂದ ನಾವು ತೊಳೆಯಲ್ಪಡೋದ್ರ ಮೂಲಕವಾಗಿ, ಆತನನ್ನು ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಳ್ಳೋದ್ರ ಮೂಲಕವಾಗಿ, ಆತನೇ ಸತ್ಯ ದೇವರು ಎಂಬುದಾಗಿ ನಂಬುವುದರ ಮೂಲಕವಾಗಿ, ಆತನು ನಮ್ಮ ಪಾಪಗಳಿಗಾಗಿ ಶಾಪಗಳಿಗಾಗಿ ಸತ್ತು ಮೂರನೇ ಪುನರುತ್ಥಾನವಾಗಿ ಎದ್ದು ಬಂದನೆಂಬುದಾಗಿ ಬಾಯಿಂದ ಅರಿಕೆ ಮಾಡೋದ್ರ ಮೂಲಕವಾಗಿ, ನಮ್ಮಲ್ಲಿ ಆತನು ಪವಿತ್ರಾತ್ಮ ನೂತನ ಸ್ವಭಾವವನ್ನು ಉಂಟು ಮಾಡೋದ್ರ ಮೂಲಕವಾಗಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ. New creation. What is your number one change that happened in your life? Number one change. ನಿಮ್ಮಲ್ಲಿ ಮೊದಲದಾಗಿ ಆಗುವಂತ ಬದಲಾವಣೆ ಯಾವುದು? ಸ್ವಭಾವಗಳು ಬದಲಾಗುವುದು. Character. Good. Yes. I think you're born again. ನಾನು ನಂಬ್ತಾ ಇದ್ದೇನೆ ನೀವು ಹೊಸದಾಗಿ ಹುಟ್ಟಿದ್ದೀರಿ ಎಂದು. Amen. So we are talking about born again. ನಾವು ಈಗಾಗಲೇ ಮಾತನಾಡ್ತಾ ಇದ್ದ ವಿಷಯವೇನಂತ ಹೇಳಿದ್ರೆ ಹೊಸದಾಗಿ ಹುಟ್ಟುವಿಕೆ. Yes. Born again is really important in the kingdom of heaven. ನಾವು ಹೊಸದಾಗಿ ಹುಟ್ಟುವಂಥದ್ದು ಅಂತ ಹೇಳುವುದಾದರೆ ಸರಿಯಾದ ರೀತಿಯಲ್ಲಿ ನಾವು ಮಾನಸಾಂತರ ಹೊಂದಿ ತಿರುಗಿಕೊಳ್ಳುವಂಥದ್ದಾಗಿರುತ್ತದೆ. Because no born again, no kingdom of heaven. ನಾವು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯದೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. You may attend the church 1,000 years. You may attend the church 1,000 years. ನೀವು ಸಭೆಗೆ 1000 ವರ್ಷಗಳಿಂದ ನೀವು ಹೋಗ್ತಾ ಇರಬಹುದು, 1000 ದಿನಗಳಲ್ಲಿ ನೀವು ಹೋಗ್ತಾ ಇರಬಹುದು. You may donate billions of rupees. ನೀವು ಸಭೆಗೋಸ್ಕರವಾಗಿ ಸೇವೆಗೋಸ್ಕರವಾಗಿ ಸಾವಿರಾರು ಹಣಗಳನ್ನು ಕೊಡುತ್ತಿರಬಹುದು. You may go to the street and gathered you maybe millions of street people. ನೀವು ರೋಗದಲ್ಲಿದ್ದವರಿಗೆ ಹೋಗಿ ರೋಗದಲ್ಲಿರುವವರಿಗೆ ಹೋಗಿ ಅವರಿಗೆ ಸಂದರ್ಶಿಸಿ ಅವರಿಗೋಸ್ಕರವಾಗಿ ಅನೇಕ ತ್ಯಾಗಗಳನ್ನು ಅನೇಕ ವಿಧವಾದಂತಹ ಸತ್ಕಾರ್ಯಗಳನ್ನು ನೀವು ಮಾಡಬಹುದು. You can praise all night, you can pray all night for all nations. ನೀವು ದೇಶಗಳಿಗೋಸ್ಕರವಾಗಿ ಮಾತ್ರವಲ್ಲ ಪ್ರಾಂತ್ಯಗಳಿಗಾಗಿ ಇಡೀ ರಾತ್ರಿ ಪ್ರಾರ್ಥಿಸಬಹುದು. You can memorize all Bible verses. ಸತ್ಯವೇದದಿರುವಂತ ಪ್ರತಿಯೊಂದು ವಾಕ್ಯವನ್ನು from Genesis to Revelation. ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ನಾವು ಎಲ್ಲ ವಾಕ್ಯಗಳನ್ನು ಧ್ಯಾನಿಸಬಹುದು. And or even you can burn your body for God and for Jesus. ಆದರೆ ನಾವು ಸರಿಯಾದ ರೀತಿಯಲ್ಲಿ ಕರ್ತನನ್ನು ಸ್ವೀಕರಿಸದೆ ಹೋದರೆ, ಸರಿಯಾಗಿ ನಾವು ಮಾನಸಾಂತರ ಹೊಂದದೆ ಹೋದರೆ, no born again, no kingdom of heaven. ನಾವು ಯಾವುದೇ ಮಾನಸಾಂತರ ಇಲ್ಲ, ಮಾತ್ರವಲ್ಲ ಮಾನಸಾಂತರ ಇಲ್ಲದಿದ್ದರೆ ದೇವರ ರಾಜ್ಯ ಇಲ್ಲ. So only when you're born again you can see the kingdom of heaven. ನಾವು ಸರಿಯಾಗಿ ಮಾನಸಾಂತರ ಹೊಂದಿದರೆ ಮಾತ್ರ ದೇವರ ರಾಜ್ಯವನ್ನು ಕಾಣಲು ಸಾಧ್ಯ. And verse 5 he continues to say, John 3,
John 3:5. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದ 5ನೇ ವಚನ ನಾವು ನೋಡುತ್ತೇವೆ. Jesus says one more time, ಯೇಸು ಸ್ವಾಮಿ ಈ ಪ್ರಕಾರವಾಗಿ I ಹೇಳಿದರು, tell you the truth, no one can enter the kingdom of heaven unless he is born of water and the Spirit. ನಾವು ನೋಡುತ್ತೇವೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯದ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. Now he is talking about entering into the kingdom of heaven. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ ದೇವರ ರಾಜ್ಯದ ಒಳಗೆ ಪ್ರವೇಶಿಸ ಮಾಡುವಂತಹ ಒಂದು ಸಂದೇಶವನ್ನು ನಾವಿಲ್ಲಿ ಯೇಸು ಸ್ವಾಮಿ ಕೊಡುವುದನ್ನು ನಾವು ನೋಡುತ್ತೇವೆ. Born again makes us to see the kingdom of heaven. ನಾವು ಹೊಸದಾಗಿ ಹುಟ್ಟಿದರೆ ಮಾತ್ರ ನಮ್ಮ ಕಣ್ಣುಗಳಿಂದ ನಾವು ದೇವರ ರಾಜ್ಯವನ್ನು ನೋಡಲು ಸಾಧ್ಯ. And the burn of water and the Spirit makes us enter into the kingdom of heaven. ನಾವು ಸರಿಯಾಗಿ ಮಾನಸಾಂತರ ಹೊಂದಿದರೆ ಮಾತ್ರ ದೇವರ ರಾಜ್ಯದ ಒಳಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ. Then what is born of water? ಹಾಗಾದ್ರೆ ತೊಂದರೆ ಏನು, ತಡೆ ಏನು? What is born of the Spirit? ಹಾಗಾದ್ರೆ ಸರಿಯಾಗಿ ಆತ್ಮದಲ್ಲಿ ನಾವು ಹುಟ್ಟುವುದು ಅಂದರೆ ಏನು? What is water and what is Spirit? ಆತ್ಮದಲ್ಲಿ ಹುಟ್ಟುವುದು ಅಂತ ಹೇಳಿದ್ರೆ ಏನು, ಹೊಸದಾಗಿ ಹುಟ್ಟುವುದು ಅಂದ್ರೆ ಏನು? Water baptism means born of water. ನೀರಿನಿಂದ, Baptism in the water symbolizes born of water. ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದೆ ಇದ್ದರೆ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಅಂತೇಳಿ ನಾವು ನೋಡುತ್ತೇವೆ. ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟುವುದು ಅಂದ್ರೆ ಏನು? If you say yes, please raise your hand. ನೀರಿನ ದೀಕ್ಷಾ ಸ್ನಾನ ಅಂದ್ರೆ ಮುಳುಗಿ ದೀಕ್ಷಾ ಸ್ನಾನವನ್ನು ನಂಬುವವರು ಯಾರೇ ಇರುವುದಾದರೂ ದಯವಿಟ್ಟು ನಿಮ್ಮ ಕರಗಳನ್ನು ಮೇಲೆ ಮಾಡಿ. ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದು ಸರಿ ಅಂತ ಹೇಳುವವರು ಯಾರೇ ಇರುವುದಾದರೂ. Many. I know. Thank you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಧನ್ಯವಾದಗಳು. So we need to understand the substance, basic essence. ನಾವು ಪರಲೋಕ ರಾಜ್ಯದ ಅಸ್ತಿವಾರವನ್ನು ಹೊಂದಿಕೊಳ್ಳಬೇಕಾದ್ರೆ, ಪರಲೋಕ ರಾಜ್ಯದ ಅಸ್ತಿವಾರ ಹಾಕಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಹುಟ್ಟುವವರಾಗಿರಬೇಕು, ನೀರಿನಿಂದ ಹುಟ್ಟುವವರಾಗಿರಬೇಕು. We all need to enter into the kingdom of heaven. ನಾವು ಅಂದ್ರೆ ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕಾದ್ರೆ ಮೊದಲು ನೀರಿನಿಂದ ಹುಟ್ಟಲೇಬೇಕು. Amen. ಆಮೆನ್. Amen. ಆಮೆನ್. Louder, amen. ನಾವೆಲ್ಲರೂ ಬಾಯಿಗಳನ್ನು ತೆರೆದು ಹೇಳೋಣ ಆಮೆನ್. Do you want to enter into the kingdom of heaven? ಹಾಗಾದ್ರೆ ನಾವೆಲ್ಲರೂ ಸಹ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಬೇಕಾ? Seeing is not enough. ನೋಡುವುದರಲ್ಲಿ ಮಾತ್ರ ತೃಪ್ತರಾಗಿರಬಾರದು, ನಾವೆಲ್ಲರೂ ಸಹ ಪರಲೋಕ ರಾಜ್ಯದ ಒಳಗೆ ಪ್ರವೇಶಿಸುವವರಾಗಿರಬೇಕು. ಆಮೆನ್. We have to enter into the kingdom of heaven and enjoy the life in the kingdom of heaven. ನಾವು ಪರಲೋಕ ರಾಜ್ಯದ ಒಳಗೆ ಪ್ರವೇಶಿಸುವವರಾಗಿರಬೇಕು, ಕೇವಲ ನೋಡಿ ತೃಪ್ತರಾಗಿರುವವರಾಗಿರ ಮಾತ್ರವೇ ಆಗಿರಬಾರದು. And in fact, even now we can enjoy the life in the kingdom of heaven. ನಾವು ಸರಿಯಾದ ರೀತಿಯಲ್ಲಿ ದೇವರ ಜೀವವನ್ನು ಹೊಂದಿದವರಾಗಿ ನಾವು ಮುಂದೆ ಹೋಗುವವರಾಗಿರಬೇಕು. If you and I understand what is kingdom of heaven, ನಾನು ಮತ್ತೆ ನೀನು ಪರಲೋಕ ರಾಜ್ಯ ಅಂದ್ರೆ ಏನು, then we will enjoy the life in the kingdom of heaven. ಆಗ ಮಾತ್ರವೇ ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ನಾವು ದೇವರ ರಾಜ್ಯದ ವಿಷಯದಲ್ಲಿ ಸಂತೋಷವಾಗಿರಲು ಸಾಧ್ಯ. Okay, before I continue to talk about the kingdom of heaven, let us see another story that is in the book of Matthew chapter 19. ಪರಲೋಕ ರಾಜ್ಯದ ಕುರಿತು ಹೇಳುವುದಕ್ಕಿಂತ ಮುಂಚಿತವಾಗಿ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ ಕುರಿತು ಕೆಲವೊಂದು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. Matthew 19:16 says this story. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 16ನೇ ವಚನವನ್ನು ಓದಿಕೊಳ್ಳೋಣ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. This man came to Jesus and asked, "Teacher, what good things must I do to get eternal life?" ಒಬ್ಬನು ಯೇಸುವಿನ ಬಳಿಗೆ ಬಂದು ಈ ಪ್ರಕಾರವಾಗಿ ಕೇಳುತ್ತಿದ್ದಾನೆ, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು? Now he is talking about eternal life. ಅವನಿಲ್ಲಿ ಏನನ್ನು ಮಾತನಾಡ್ತಾ ಇದ್ದಾನೆ ಅಂತ ಹೇಳುವುದಾದರೆ ನಿತ್ಯ ಜೀವದ ಕುರಿತು ಕೇಳುತ್ತಿದ್ದಾನೆ. And Jesus gave the answer in next verse 17. ಯೇಸು ಕ್ರಿಸ್ತನು ನಿತ್ಯ ಜೀವನ ಪಡೆಯಬೇಕಾದರೆ ಏನು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಆತನು ಯೌವನಸ್ಸನ್ನು ಕೇಳಿದಾಗ ಯೇಸು ಕ್ರಿಸ್ತನು ಅದಕ್ಕೆ ಪ್ರತ್ಯುತ್ತರವಾಗಿ 17ನೇ ವಚನವನ್ನು ಉತ್ತರವಾಗಿ ಹೇಳುತ್ತಿದ್ದಾನೆ. In the last part of this answer he says, "Obey the commandments." ಆತನು ಈ ಪ್ರಕಾರವಾಗಿ ಹೇಳುತ್ತಾನೆ, ನೀನು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆ.
and he continued to give answer in verse 18. He is talking about 10 commandments. ನಂತರವಾಗಿ ಆತನು 18 ಅದರ ಕೆಳಗಿನ ವಚನವನ್ನು ನಾವು ನೋಡುವುದಾದರೆ ದಶಾಜ್ಞೆಯ ಕುರಿತು ಅಲ್ಲಿ ಓದುವುದನ್ನು ನೋಡುತ್ತೇವೆ. Wow, then obeying 10 commandments guarantees us to enter into the kingdom of heaven? ನಾವು ದಶಾಜ್ಞೆಗಳನ್ನು 10 ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ದೇವರ ರಾಜ್ಯಕ್ಕೆ ಪ್ರವೇಶಿಸುತ್ತೇವೆಯಾ? What do you think? Do you memorize 10 commandments? ದೇವರ 10 ಆಜ್ಞೆಗಳನ್ನು ನೀವೆಲ್ಲರೂ ಸಹ ಬಾಯ್ಪಾಠ ಮಾಡಿದ್ದೀರಾ ತಾನೆ? Do you? ನಿಮಗೆ ಗೊತ್ತುಂಟು ತಾನೆ? Yeah, I memorize all 10 commandments. I keep all 10 commandments every day. Do you? ಹೌದು, ನಮ್ಗೆಲ್ಲರಿಗೆ ಸಹ ಬಾಯ್ಪಾಠವಾಗಿ ಗೊತ್ತುಂಟು 10 ಆಜ್ಞೆಗಳು. Please raise your hand. 10 ಆಜ್ಞೆ ಗೊತ್ತಿಲ್ಲದಿರೋರು ಯಾರು I keep ಇದ್ದೀರಾ? the 10 commandments every day. I keep 10 commandments every day. ನಾನು 10 ಆಜ್ಞೆಗಳನ್ನು ಪ್ರತಿದಿನ ಧ್ಯಾನಿಸ್ತೇನೆ ಅಂತ ಹೇಳುವವರು. So I deserve to enter the kingdom of heaven. Please raise your hand. ನಾನು 10 ಆಜ್ಞೆಗಳನ್ನು ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ, ನಾನು 10 ಆಜ್ಞೆಗಳನ್ನು ಯಾವಾಗಲೂ ಸಹ ಧ್ಯಾನಿಸುತ್ತೇನೆ, ಹಾಗಾದರೆ ನಾನು ಪರಲೋಕ ರಾಜ್ಯಕ್ಕೆ ಸೇರುತ್ತೇನೆ ಅಂತ ಹೇಳುವವರು ಯಾರಾದರೂ ಇಲ್ಲಿ ಇದ್ದೀರಿ? I want to see your hand. ನಾನು ದಯವಿಟ್ಟು ನಿಮ್ಮ ಕರಗಳನ್ನು ನೋಡಲು ಇಷ್ಟಪಡುತ್ತೇನೆ. What happened? ಏನಾಯ್ತು? ಏನಾಯ್ತು? Oh, okay. ದೇವರಿಗೆ ಸ್ತೋತ್ರ. We need to memorize 10 commandments anyways. ಹೇಗಾದ್ರೂ ಪರವಾಗಿಲ್ಲ, 10 ಆಜ್ಞೆಗಳನ್ನು ನಾವು ಧ್ಯಾನಿಸಬೇಕು. But this young man said to Jesus in verse 20, ಆತನು ಆ ಯೌವನಸ್ಥನು ಯೇಸು ಕ್ರಿಸ್ತನನ್ನು ನೋಡಿ ಈ ಪ್ರಕಾರವಾಗಿ ಹೇಳಿದನು, all these I have kept. ಈ ಎಲ್ಲಾ ಆಜ್ಞೆಗಳನ್ನು ನಾನು ಚಿಕ್ಕಂದಿನಿಂದಲೇ ನಾನು ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದಿರುತ್ತೇನೆ. And the young man said, what do I still lack? ಹಾಗಾದ್ರೆ ಪುನಃ ಆತನು ಯೇಸುವನ್ನು ನೋಡಿ ಈ ಪ್ರಕಾರವಾಗಿ ಹೇಳ್ತಾನೆ, ಹಾಗಾದ್ರೆ ಇನ್ನು ನನಗೆ ಏನು ಕಡಿಮೆ ಆಗಿದೆ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಅಂತ ಹೇಳಿ. You know, Jesus was so pleased to see this young man. ಅದು ಯೇಸು ಕ್ರಿಸ್ತನು ಆ ಒಂದು ಯೌವನಸ್ಥನು ಗೋಗರಿಯುವುದನ್ನು ಆತನಿಗೆ ದೇವರನ್ನು ಮೆಚ್ಚಿಸುವುದು ಯಾವ ರೀತಿಯಲ್ಲಿ ಅಂತೇಳಿ ಆತನು ಆ ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳುವುದನ್ನು ನಾವು ಅಲ್ಲಿ ನೋಡುತ್ತೇವೆ. So he gives top secret to enter the kingdom of heaven in verse 21. 21ನೇ ವಚನದಲ್ಲಿ ಯೇಸು ಕ್ರಿಸ್ತನು ಇನ್ನು ಸ್ವಲ್ಪ ಒಂದು ಅರ್ಧ ಭಾಗವನ್ನು ಆತನು ಹೇಳಿಕೊಡುತ್ತಿದ್ದಾನೆ, ಯಾವ ರೀತಿಯಲ್ಲಿ ಪರಲೋಕಕ್ಕೆ ಪ್ರವೇಶಿಸುವಂತದ್ದು ಅಂತ ಹೇಳಿ. Verse 21 says, Jesus answered, if you want to be perfect, go sell your possessions, give to the poor, and you will have treasures in heaven. Then come follow me. ಯೇಸುವನಿಗೆ ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾಡಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳನಾದ್ದರಿಂದ ಈ ಮಾತು ಕೇಳಿ ದುಃಖದಿಂದ ಹೊರಟು ಹೋದನು. You know what Jesus said? ಯೇಸು ಕ್ರಿಸ್ತನು ಏನಂತ ಹೇಳಿದ್ರು ಗೊತ್ತಾ? If you want to be perfect means if you complete to enter the kingdom of heaven. ನೀನು ಪರಲೋಕ ರಾಜ್ಯಕ್ಕೆ ಸಂಪೂರ್ಣವಾಗಿ ಪ್ರವೇಶಿಸಬೇಕಾದರೆ, Jesus saw that this young man is on the way to enter the kingdom of heaven. ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಈತನು ಮಾರ್ಗದಲ್ಲಿ ಇದ್ದಾನೆ ಅಂತ ಹೇಳಿ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. But he is not yet completed. ಆದರೆ ಕಾರಣಾಂತರವಾಗಿ So Jesus is giving the top secret to complete to enter the kingdom of heaven. ಆದರೆ ಪರಿಪೂರ್ಣವಾಗಿ ಆತನು ಪರಲೋಕ ರಾಜ್ಯದೊಳಗೆ ಸೇರಬೇಕಾಗಿದ್ದರೆ ಆತನು ಕೆಲವೊಂದನ್ನು ಮಾಡಬೇಕಾಗಿತ್ತು. It was what? ಅದೇನಂತ ಹೇಳಿದ್ರೆ It was 3 steps. ಅಲ್ಲಿ 3 ಒಂದು ಹಂತಗಳನ್ನು ನಾವು ನೋಡುತ್ತೇವೆ. Go and sell all your possessions and to give to the poor. ನೀನು ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ, and then have treasure from heaven, ಪರಲೋಕದಿಂದ ಬರುವಂತಹ ಆಸ್ತಿ, and then follow Jesus afterwards. ನಿನಗೆ ಇರುವಂತಹ ಎಲ್ಲ ಆಸ್ತಿಯನ್ನು ಬಡವರಿಗೆ ಹಂಚಿ ನಂತರವಾಗಿ ನೀನು ನನ್ನನ್ನು ಹಿಂಬಾಲಿಸು ಅಂತ ಹೇಳಿ ಯೇಸು ಕ್ರಿಸ್ತನಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. Then this young man can enter the complete to entering the kingdom of heaven. ಆದರೆ ಆತನಿಗೆ ಒಂದು ಆಶೆ ಇತ್ತು, ಪರಲೋಕ ರಾಜ್ಯದ ಒಳಗೆ ಪ್ರವೇಶಿಸಬೇಕು ಅಂತ ಹೇಳಿ. Wow, it's not easy, huh? ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದು ತುಂಬಾ ಸುಲಭ ಅಲ್ಲ. We have to follow the same way. ನಾವು ಕೆಲವೊಂದು ವಿಧಾನಗಳನ್ನು ನಾವು ಅನುಸರಿಸಲೇಬೇಕು. Keep 10 commandments every day. 10 ಆಜ್ಞೆಗಳನ್ನು ಮುಂದೆ ಇಟ್ಕೊಳ್ಬೇಕು. Sell everything we have and give to the poor. ಮತ್ತೆ ನಮಗಿರುವಂತಹ ಆಸ್ತಿಯನ್ನು ಮಾರಿ ನಾವು ಬಡವರಿಗೆ ಕೊಡುವವರಾಗಿರಬೇಕು.
and receive treasure from heaven, ಅದರ ಮೂಲಕವಾಗಿ ನಾವು ಪರಲೋಕದಲ್ಲಿ ಆಸ್ತಿಯನ್ನು ಮಾಡುತ್ತೇವೆ. and then keep following Jesus to the last moment. ಎಲ್ಲವನ್ನು ತ್ಯಾಗಪೂರ್ವಕವಾಗಿ ಮಾಡಿ ನಂತರ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿರಬೇಕು. Can you do that? ನಾವು ಮಾಡ್ತೇವಾ? Can you do that? Yes, I can. Please raise your hand. I can. ನಾನು ಮಾಡ್ತೇನೆ ಅಂತ ಹೇಳುವವರು ಮಾತ್ರ ಕರಗಳನ್ನು ಮೇಲೆ ಮಾಡಿ. Yes, I can. Please raise your hand. ನಾನು ಮಾಡ್ತೇನೆ. You don't want to go in the kingdom of heaven? You don't want? ನಿಮಗೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ವಾ? You don't want? ನಿಮಗೆ ಇಷ್ಟ ಇಲ್ವಾ? So Peter is surprised. ಬಹಳ ಆಶ್ಚರ್ಯವಾಗ್ತದೆ ನೀವು ಇಲ್ಲಿ ಕೂತ್ಕೊಂಡಿರೋದು ನೋಡಿದ್ರೆ. Verse 22, this young man has went away. When the young man heard this, he went away and said, because he had great wealth. ಅದನ್ನು ಕೇಳಿದ ನಂತರವಾಗಿ ಬಹಳ ಅಂದ್ರೆ ಅವನಿಗೆ ಮನ ತುಂಬಾ ನೋವಾಯಿತು. ಏನಂತ ಹೇಳಿದ್ರೆ 22ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ಯೌವನಸ್ಥನು ಬಹಳ ಆಸ್ತಿ ಉಳ್ಳವನಾದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. So Jesus is saying to his disciples in verse 23, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಈ ರೀತಿಯಲ್ಲಿ 23ನೇ ವಚನದಲ್ಲಿ ನಾವು ಓದ್ತೇವೆ. Then Jesus said to this disciple, I tell you the truth, it is hard for a rich man to enter the kingdom of heaven. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. This young man asked how to inherit eternal life. ಆತನಿಗೆ ಆ ಯೌವನಸ್ಥನಿಗೆ ಪರಲೋಕ ರಾಜ್ಯಕ್ಕೆ ಒಳಗೆ ಹೋಗ್ಬೇಕು ಅಂತ ಹೇಳಿ ಆಸೆ ಇತ್ತು. But Jesus is giving the answer through entering the kingdom of heaven. ಆದರೆ ಯೇಸು ಕ್ರಿಸ್ತನು ವಾಕ್ಯದ ಆಧಾರದ ಮೇರೆಗೆ ಆತನು ಯಾವ ರೀತಿಯಲ್ಲಿ ಈ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸಬಹುದು ಅಂತ ಹೇಳಿ ಅಲ್ಲಿ ಕೆಲವೊಂದು ಮಾರ್ಗದರ್ಶನವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. So we can understand that eternal life is kingdom of heaven. ನಿತ್ಯ ಜೀವ ಎಂಬುವಂಥದ್ದು ಪರಲೋಕವಾಗಿದೆ. But it is very hard for him. ಅದು ಅವನಿಗೆ ಬಹಳ ಕಷ್ಟಕರವಾಯಿತು. And Jesus said in verse 24, ಯೇಸು ಕ್ರಿಸ್ತನು 24 again I tell you, it is easier for a camel to go through the eye of needle than for a rich man to enter the kingdom of heaven. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು. Do you know what it means? ಅದರ ಅರ್ಥವೇನು ಗೊತ್ತುಂಟಾ? Camel passed through the eye of needle. ಈ ಒಂಟೆಯು ಸೂಜಿಯ ಕಣ್ಣಿನ ಒಳಗಡೆ ಸುಲಭವಾಗಿ ಹೋಗುತ್ತದೆ. Is it possible? Impossible. ಅದು ಸಾಧ್ಯವಾ ಅಸಾಧ್ಯವಾ? ಸೂಜಿಯ ಕಣ್ಣಿನೊಳಗಡೆ ಒಂಟೆ ಹೋಗುವುದು ಸಾಧ್ಯವಾ ಸಾಧ್ಯ ಇಲ್ಲವಾ? It is possible? Impossible. ಸಾಧ್ಯವಾ ಅಸಾಧ್ಯವಾ? Impossible. But Jesus said, he did not say it is impossible, but he said it is hard. ಆದರೆ ಇಲ್ಲಿ ನೋಡುತ್ತೇವೆ ಯೇಸು ಕ್ರಿಸ್ತನು ಸಾಧ್ಯ ಅಸಾಧ್ಯ ಏನು ಹೇಳಿಲ್ಲ, ಆದರೆ ಇದು ಕಷ್ಟಕರ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದನು. It means it is possible. ಹಾಗಾದ್ರೆ ಅದು ಸಾಧ್ಯ. ಒಂಟೆಯು ಸೂಜಿ ಕಣ್ಣಿನೊಳಗೆ ಪ್ರವೇಶಿಸುವಂಥದ್ದು ಸಾಧ್ಯ. What do you think? ಹಲೋ, Is it possible? ಅದು ಸಾಧ್ಯನಾ? So we need to understand what Jesus says. Why Jesus says this. ಹಾಗಾದ್ರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಯೇಸು ಯಾವುದಕ್ಕಾಗಿ ಇದನ್ನೆಲ್ಲ ಹೇಳುತ್ತಿದ್ದಾನೆ ಅಂತ ಹೇಳಿ. After my preaching, if you come to me and ask, I will tell you the truth. ಈ ಒಂದು ಪ್ರಸಂಗ ಆದ ನಂತರವಾಗಿ ನೀವು ನನ್ನ ಬಳಿಗೆ ಬನ್ನಿರಿ, ಯಾವ ರೀತಿಯಲ್ಲಿ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದು ಅಂತ ಹೇಳಿ ಸರಿಯಾಗಿ ನಾನು ನಿಮಗೆ ಹೇಳಿಕೊಡುತ್ತೇನೆ. And I will give you 1 cup of water because you are so much interested in the word of God. ನೀವು ಬಹಳ ಬಳಲಿ ಹೋಗಿದ್ದೀರಿ, ನಾನು ಬೇಕಾದ್ರೆ ಒಂದು ಕಪ್ ಇದು ಕಾಫಿ ಬೇಕಾದ್ರೂ ಸಹ ಕೊಡ್ತೇನೆ. But let me continue in verse 25. 25ನೇ ವಚನವನ್ನು ನಾವು ಅದೇ ರೀತಿಯಲ್ಲಿ When the disciples heard this, they were greatly astonished and asked, who then can be saved? ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು, Who then can be saved? ಹಾಗಾದರೆ ಯಾರು ರಕ್ಷಣೆ ಹೊಂದುವರು, ಯಾರಿಗೆ ರಕ್ಷಣೆ ಆಗುತ್ತದೆ? Disciples are saying about salvation. ಅಲ್ಲಿ ಶಿಷ್ಯರು ಯೇಸುವನ್ನು ನೋಡಿ ಕೇಳುತ್ತಿದ್ದಾರೆ ರಕ್ಷಣೆಯ ಬಗ್ಗೆ. This man asked how to inherit eternal life. ಯಾವ ರೀತಿಯಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳುವಂಥದ್ದು? And Jesus is saying that kingdom of heaven. ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ಕುರಿತು ಹೇಳುತ್ತಿದ್ದಾನೆ. And disciples are saying salvation. ಇಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಕೇಳುತ್ತಿದ್ದಾರೆ ರಕ್ಷಣೆ ಅಂದ್ರೆ ಏನು, ರಕ್ಷಣೆಯ ಬಗ್ಗೆ ಯಾವ ರೀತಿಯಲ್ಲಿ ಯಾರು ರಕ್ಷಣೆ ಹೊಂದುತ್ತಾರೆ ಅಂತ ಹೇಳಿ. So it is clear that kingdom of heaven is salvation. ಎಲ್ಲವೂ ಸ್ಪಷ್ಟಕರವಾಗಿರುತ್ತದೆ, ರಕ್ಷಣೆ ಎಂಬುವಂಥದ್ದು ಪರಲೋಕವಾಗಿದೆ. But it is very hard. ಆದರೆ ಇದು ಕಷ್ಟಕರವಾದುದು. Is it hard to you also? ಹಾಗಾದ್ರೆ ನಿಮ್ಗೆ ಇಲ್ಲಿ ಕುಳಿತುಕೊಂಡಿರುವಂತ ನಿಮಗೆ ಸಹ ಇದು ಕಷ್ಟಕರನಾ? But
Jesus gives answer in verse 26. ಯೇಸು ಕ್ರಿಸ್ತನು ಇಲ್ಲಿ ಸದುತ್ತರವಾಗಿ ಇಲ್ಲಿ 26ನೇ ವಚನದಲ್ಲಿ ಉತ್ತರವನ್ನು ಹೇಳುತ್ತಿದ್ದಾನೆ. Jesus looked at them and said, with man this is impossible, but with God all things are possible. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. Maybe God can push camel into the eye of needle. ಯೇಸು ಕ್ರಿಸ್ತನು ಆ ಒಂದು ಸೂಜಿಯ ಕಣ್ಣ ಒಳಗಡೆ ಆ ಒಂದು ಹೊಂಟೆಯನ್ನು ತುರುಕಿಸಿ ನುಗ್ಗಿಸಬಹುದು. Do you think that? ಯೋಚನೆ ಮಾಡ್ತಾ ಇದ್ದೀರಾ? God can do it. ಆ ರೀತಿಯಲ್ಲಿ God can push camel into the eye of needle and pass through the eye of needle. Is possible? ಯೇಸು ಕ್ರಿಸ್ತನು ಆ ಒಂದು ಒಂಟೆಯನ್ನು ಸೂಜಿಯ ಕಣ್ಣಿನೊಳಗಡೆ ಹೋಗು ನುಗ್ಗು ಆಚೆ ಪ್ರವೇಶಿಸು ಅಂತ ಹೇಳಿ ನುಗ್ತಾ ಇದ್ದಾನ ಹಿಂದ್ಗಡೆಯಿಂದ. ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? This word of Jesus is the communication word of kingdom of heaven. ಇದು ಒಂದು ಸಂಪರ್ಕದ ಮಾತು, ಅದು ಪರಲೋಕ ರಾಜ್ಯದ ಕುರಿತು ಆತನಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. To understand this, we have to learn how to communicate with the language of kingdom of heaven. ಪರಲೋಕ ರಾಜ್ಯದ ಸಂದೇಶವನ್ನು ಯಾವ ರೀತಿಯಲ್ಲಿ ನಾವು ಹೊಂದಿಕೊಳ್ಳುವಂಥದ್ದು, ಯಾವ ರೀತಿಯಲ್ಲಿ ಸಂಪರ್ಕವನ್ನು ಇಟ್ಟುಕೊಳ್ಳುವಂಥದ್ದು, ಆ ಒಂದು ವಿಧದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಹೇಳಿಕೊಡುತ್ತಿರುವುದನ್ನು ನಾವು ನೋಡುತ್ತೇವೆ. If I have enough time, I can explain this language system which is written in Hebrew alphabet. ಈ ಸಮಯ ಜಾಸ್ತಿ ಇರುವುದಾದರೆ ಹಿಬ್ರಿಯದಲ್ಲಿ ಅಂದರೆ ಅಕ್ಷರಗಳು ಏನು ಸ್ವರಾಕ್ಷರಗಳು. All these things could be understood through understanding of Hebrew alphabet. ಎಲ್ಲ ಒಂದು ಪದಗಳಿಗೂ ಸಹ, ಎಲ್ಲ ಒಂದು ಅಕ್ಷರಗಳಿಗೂ ಸಹ ಹಿಬ್ರು ಅಲ್ಲಿ ಅರ್ಥಗಳಿದೆ. ದೇವರ ಚಿತ್ತ ಇರುವುದಾದರೆ, ಸಮಯ ನನಗೆ ಇರುವುದಾದರೆ ಅದೆಲ್ಲವನ್ನು ಸರಿಯಾಗಿ ನಾನು ನಿಮಗೆ ಹೇಳಿಕೊಡುತ್ತೇನೆ. Because we have very limited time, I cannot explain everything to you as of now. ಆದರೆ ಎಲ್ಲವೂ ನಾನು ನಿಮಗೆ ಕಲಿಸಿಕೊಡ್ಲಿಕ್ಕೆ ಈಗ ಸಮಯದ ಅಭಾವ ಇರುವುದರಿಂದ ಎಲ್ಲವನ್ನು ಕಲಿಸಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. But your pastor, but your someone, your wife will explain to you. ಆದರೆ ಇಲ್ಲಿರುವಂಥ ಸೇವಕರು, ಇಲ್ಲಿರುವಂಥ ಸೇವಕನ ಹೆಂಡತಿ ನಿಮಗೆ ಅದನ್ನು ಕಲಿಸಿಕೊಡಬಹುದು. I will teach very small part. ಆದರೆ ನಾವು ಸ್ವಲ್ಪವನ್ನು ಮಾತ್ರ ನಾನು ನಿಮಗೆ ಕಲಿಸಿಕೊಡುತ್ತೇನೆ. Kingdom of heaven is Shamaim in Hebrew. ಇಬ್ರಿಯ ಭಾಷೆಯಲ್ಲಿ, ಇಬ್ರಿಯದಲ್ಲಿ ಅವರು ಬರೆದಿದ್ದಾರೆ ಕೆಳಗಡೆ, Kingdom of heaven is the place to see these things. ಪರಲೋಕ ರಾಜ್ಯದ ಕುರಿತು ಅಂದ್ರೆ ಈ ಒಂದು ಅಕ್ಷರದಲ್ಲಿ ಪರಲೋಕ ರಾಜ್ಯದ ಅಂತೇಳಿ ಇಲ್ಲಿ ಅವರು ಬರೆದಿರುತ್ತಾರೆ. Kingdom of heaven is composed of these things. ಪರಲೋಕ ರಾಜ್ಯದ ಒಂದು ಸಂಕ್ಷಿಪ್ತವಾದಂತಹ ಸಂದೇಶ ಅಂದ್ರೆ ಇದರಲ್ಲಿ ಅಡಕವಾಗಿದೆ ಅಂತ ಹೇಳುತ್ತಿದ್ದಾರೆ. Maybe it takes 1 week to explain all the meaning of this. ಈ ಒಂದು ಶಬ್ದದ ಒಂದು ಅರ್ಥವನ್ನು ನಾನು ನಿಮಗೆ ಕಲಿಸಿಕೊಡ್ಬೇಕಾದ್ರೆ 1 ವಾರ ಅದು ಸಹ ನನಗೆ ಬೇಕಾಗುತ್ತದೆ. But I will tell only small part in 5 minutes. ಆದರೆ ಇದನ್ನು ಒಂದು 5 ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಚುರುಕಾಗಿ ನಾನು ನಿಮಗೆ ಕಲಿಸಿಕೊಡ್ತೇನೆ. Because you are very smart enough and that you can understand. ನೀವೆಲ್ಲರೂ ಸಹ ತುಂಬಾ ಚಿಕ್ಕ ಗುಂಪಿನವರು, ಚಿಕ್ಕದಾದವರು, ನಿಮಗೆ ಚಿಕ್ಕದಾದಂಥ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಾನು ನಿಮಗೆ ಹೇಳಿಕೊಡುತ್ತೇನೆ. This is alphabet Shin. ಈ ಒಂದು ಪದ ಶಿ ಎಂಬುವಂಥದ್ದು Shin symbolizes image of God. ದೇವರ ವ್ಯಕ್ತಿತ್ವವನ್ನು ಇಲ್ಲಿ ತೋರಿಸುತ್ತದೆ. This is alphabet Mem symbolizes word of God. ಇದು ಮ್ಯಾಮ್ ಅಂತ ಹೇಳುವಂಥದ್ದು ಈ ಒಂದು ಶಬ್ದ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ. This is Yod that symbolizes power and hand of God. ಈ ಒಂದು ಶಬ್ದ ಇಲ್ಲಿರುವಂಥ ಚಿಕ್ಕ ಶಬ್ದ ಬಂದು ಆ ಒಂದು ಚಿಹ್ನೆ ಆಗಿರುವಂತಹ ಒಂದು ಶಬ್ದ ಬಂದು ದೇವರ ಬಲವನ್ನು ತೋರಿಸುವಂಥದ್ದಾಗಿದೆ. Mem is same. ಇದೆರಡು ಸಹ Mem same word. ಇದೆರಡು ಸಹ ಒಂದೇ ರೀತಿಯ ಪದ, ಒಂದೇ ಅರ್ಥವನ್ನು ಕೊಡುವಂಥ ಪದ. So heaven is the place to see the image of God and the word of God and to see the hand and power of God. ಪರಲೋಕ ರಾಜ್ಯ ಎಂಬುವಂಥದ್ದು ದೇವರ ವ್ಯಕ್ತಿತ್ವ, ದೇವರ ಶಬ್ದ ಹಾಗೂ ದೇವರ ಬಲವನ್ನು ತೋರಿಸುವಂಥದ್ದಾಗಿರುತ್ತದೆ. If
you see the image of God in this place. ದೇವರ ರಾಜ್ಯದ ಒಂದು ವ್ಯಕ್ತಿತ್ವವನ್ನು ಈ ಲೋಕದಲ್ಲಿ ನಾವು ನೋಡುತ್ತೇವೆ. And if you see the power of God in this place, ಅದು ಮಾತ್ರವಲ್ಲ, ದೇವರ ಶಕ್ತಿಯನ್ನು ಈ ಭೂಮಿಯಲ್ಲಿ ನಾವು ನೋಡುತ್ತೇವೆ. and if you can understand the word of God in this place, ಮತ್ತು ಈ ದೇವರ ರಾಜ್ಯದ ಒಂದು ವಾಕ್ಯವನ್ನು ಈ ಲೋಕದಲ್ಲಿ ಇರಬೇಕಾದ್ರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. you are in Shamaim. ನಾವೆಲ್ಲರೂ ಸಹ ದೇವರ ರಾಜ್ಯದಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿಗಳಾಗಿದ್ದೇವೆ. ಆಮೆನ್, Amen. ಆಮೆನ್. You understand what I'm saying? ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ನಾನು ನೆನೆಸ್ತೇನೆ. Let me continue. ನಾವು ಮುಂದುವರಿಯೋಣ. So entering into is not easy. ದೇವರ ರಾಜ್ಯದ ಒಳಗಡೆ ಪ್ರವೇಶಿಸುವಂಥದ್ದು ತುಂಬಾ ಸುಲಭವಾದಂಥದ್ದಲ್ಲ. In Matthew 7:21, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 21ನೇ ವಚನದಲ್ಲಿ ನಾವು ನೋಡುತ್ತೇವೆ. this is word of Jesus. ಮತ್ತಾಯನ ಸುವಾರ್ತೆ 7:21. Not everyone who says to me, Lord, Lord, will enter the kingdom of heaven, but only he who does the will of my Father who is heaven. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. Only those who does the will of God will enter the kingdom of heaven. ದೇವರ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರು ಮಾತ್ರ ಪರಲೋಕ ರಾಜ್ಯದೊಳಗೆ ಸೇರುತ್ತಾರೆ. But in verse 22 is very important. ಈ 7ನೇ ಅಧ್ಯಾಯದ 22ನೇ ವಚನ ಬಹಳ ಪ್ರಾಮುಖ್ಯವಾದದ್ದು. Many will say to me on that day, Lord, Lord, did we not prophesy in your name and in your name drive out demons and perform many miracles? ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. Wow, what do you see from this verse? ಈ ವಾಕ್ಯದಲ್ಲಿ ನೀವು ಏನನ್ನು ನೋಡ್ತೀರಿ? I prophesied many words in the name of Jesus. ನಾನು ಪ್ರವಾದನೆಗಳನ್ನು ಯೇಸುವಿನ ನಾಮದಲ್ಲಿ ಮಾಡುತ್ತೇನೆ. I cast out demons in the name of Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ದೆವ್ವಗಳನ್ನು ಓಡಿಸುತ್ತೇನೆ. I performed many miracles in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ನಾನು ಮಾಡುತ್ತಿದ್ದೇನೆ. But Jesus said in verse 23, ಆದರೆ ಯೇಸು ಕ್ರಿಸ್ತನ 23ನೇ ವಚನದಲ್ಲಿ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, then I will tell them plainly, I never knew you, away from me, O evildoers. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. What is this? ಹಾಗಾದ್ರೆ ಏನಿದು? Even pastors and ministers ಅನೇಕ ಸೇವಕರು cannot enter the kingdom of heaven. ಅನೇಕ ಸೇವಕರು ಸುವಾರ್ತೆ ಹೇಳುವವರು ದೇವರ ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲ. It is very, very important thing. ಈ ಒಂದು ವಾಕ್ಯವು ಬಹಳ ಪ್ರಾಮುಖ್ಯವಾದಂತಹ ವಾಕ್ಯವಾಗಿದೆ. Why Jesus is saying this? ಯಾಕೆ ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ? He says to them, evil doers. ಯೇಸು ಕ್ರಿಸ್ತನು ಈ ಪ್ರಕಾರವಾಗಿ ಅವರು ಹೇಳುತ್ತಿದ್ದಾನೆ, ಇದೆಲ್ಲ ಮಾಡಿದ್ರು ಸಹ. That is some incorrect translation into English. ಇದು ಸರಿಯಾದಂತ ತರ್ಜುಮೆ ಅಲ್ಲ, ಸರಿಯಾದ ರೀತಿಯಲ್ಲಿ ತರ್ಜುಮೆ ಮಾಡಿರುವಂತ ಸತ್ಯವೇದದಲ್ಲಿ ನಾವು ನೋಡುವುದಾದರೆ, correct translation is this. ಸರಿಯಾದಂತ ಒಂದು ತರ್ಜುಮೆ you lawless people. ನೀವು Lawless people. So Jesus is saying to them that you don't practice law. That is why I do not know you. ನೀವು ಧರ್ಮವನ್ನು ಮೀರಿ ನಡೆಯುವವರು, ಆದ್ದರಿಂದ ನಿಮ್ಮನ್ನು ಎಂದಿಗೂ ಸಹ ಅರಿಯೆನು. So we need to understand and perform law. ಹಾಗಾದರೆ ಧರ್ಮ in order to enter the kingdom of heaven. ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕಾದರೆ, Are you with me? ನೀವೆಲ್ಲರೂ ನನ್ನ ಜೊತೆಲಿ ಇದ್ದೀರಾ? So we have to understand what is law. ಹಾಗಾದರೆ ಧರ್ಮ ಅಂತ ಹೇಳುವುದ್ರೆ, ಧರ್ಮ ಪ್ರಮಾಣ ಅಂತ ಹೇಳಿದ್ರೆ ಏನು? To enter the kingdom of heaven, we have to understand, we have to know and practice the law of God. ಧರ್ಮಶಾಸ್ತ್ರ ಅಂತ ಹೇಳುವುದಾದರೆ ಅದರ ಒಳಗಡೆ ಏನು ಅಡಕವಾಗಿದೆ, ಅದು ಏನನ್ನು ನಮಗೆ ಕಲಿಸುತ್ತದೆ ಅಂತ ಹೇಳಿ ಮೊದಲನಾಗಿ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. What is law in Hebrew? I will teach only this word. ಧರ್ಮ ಪ್ರಮಾಣ. What is law in ಹೀಬ್ರೂ ಅಲ್ಲಿ ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ಏನು? This is Torah. Torah. Is okay? Is it too much? ಇದು ನಿಮಗೆ ಬಹಳವಾಗ್ತಾ ಇದೆಯಾ ಇಲ್ಲ ಸುಲಭವಾಗ್ತಾ ಇದೆಯಾ? Are you enjoying? ನೀವು ಇದರಲ್ಲಿ ಸಂತೋಷ ಪಡ್ತಾ ಇದ್ದೀರಾ?
Enjoying? ನೀವು ಸಂತೋಷ ಪಡ್ತಾ ಇದ್ದೀರಾ? You know, Jesus said in Matthew 5, 17, 18, 20. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 17, 18, 19ನೇ ವಚನದಲ್ಲಿ ನಾವು ಈ ರೀತಿಯಲ್ಲಿ ನೋಡುತ್ತೇವೆ. Jesus said in 17, "Do not think that I have come to abolish the law or the prophets. I have not come to abolish them, but to fulfill them." ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. Some people in the church don't understand the intention of Jesus. ಕೆಲವೊಂದು ಸಭೆಗಳಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಸರಿಯಾಗಿ ಅರ್ಥ ಗೊತ್ತಿಲ್ಲದೆ ಇರುತ್ತಿದ್ದಾರೆ. And they say, we don't need law, we need grace. Grace is enough. ಕೆಲವೊಂದು ಸಭೆಗಳಲ್ಲಿ ಈ ರೀತಿಯಲ್ಲಿ ಹೇಳುತ್ತಾರೆ, ನಮಗೆ ಧರ್ಮಶಾಸ್ತ್ರ ಬೇಕಾಗಿಲ್ಲ, ನಮಗೆ ಒಂದು ಕೃಪೆ ಹೊಂದಿದ್ರೆ ಸಾಕು ಅಂತ ಹೇಳಿ. But Jesus said, I did not come to abolish the Torah. ಆದರೆ ಯೇಸು ಕ್ರಿಸ್ತನ ಇಲ್ಲಿ ನಾವು ನೋಡುತ್ತೇವೆ, ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ. And he adds in verse 18, 18ನೇ ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, I tell the truth, until heaven and earth disappear, not the smallest letter, not the least stroke of a pen will by no means disappear from the law until everything is accomplished. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. And that he continued saying verse 19, ಅದರ ನಂತರವಾಗಿ ಕೆಳಗಿನ ವಚನ, anyone who breaks one of the least of these commandments and teaches others to do the same will be called least in the kingdom of heaven, but whoever practices to teach these commands will be called great in the kingdom of heaven. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. And he says, in verse 20, for I tell you that unless your righteousness surpasses that of the Pharisees and the teachers of the law, you will certainly not enter the kingdom of heaven. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. Amen. Amen. It is difficult again. Hello. Hello. Even more difficult. ಇದು ಇಲ್ಲಿ ನೋಡುವುದಾದ್ರೆ ಇನ್ನೂ ಬಹಳ ಕಠಿಣಕರವಾಗಿದೆ. Jesus is talking to his disciples that ಯೇಸು ಕ್ರಿಸ್ತನು ಆಲಯದ ಶಿಷ್ಯರಿಗೆ ಈ ರೀತಿಯಲ್ಲಿ ಹೇಳಿದನು, your righteousness in the law should be greater than Pharisees and the scribes. ಶಾಸ್ತ್ರಿಗಳ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನಾವು ಪರಲೋಕ ರಾಜ್ಯದೊಳಗೆ ಸೇರುವುದಿಲ್ಲ ಅಂತ ಹೇಳಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಅಲ್ಲಿ ಹೇಳಿಕೊಡುತ್ತಿದ್ದಾನೆ. Imagine Pharisees and scribes are professional in the law. ಅವರು ಶಾಸ್ತ್ರಿಗಳು ಮತ್ತು ಫರಿಸಾಯರು ನೀತಿಯನ್ನು ಆಚರಿಸುವುದರಲ್ಲಿ ಬಹಳ ಕಠಿಣಕರವಾಗಿ ಮಾತ್ರವಲ್ಲ, ಅವರು ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು. But Jesus is saying to his disciples that you have to understand more and greater, and you have to practice more and greater to be the law than Pharisees and scribes. ಆದರೆ ಯೇಸು ಕ್ರಿಸ್ತನು ಇಲ್ಲಿ ಹೇಳುತ್ತಿದ್ದಾರೆ, ಶಿಷ್ಯರನ್ನು ನೋಡಿ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದೊಳಗೆ ಸೇರುವುದಿಲ್ಲ ಅಂತೇಳಿ ಹೇಳುತ್ತಿದ್ದಾನೆ. Wow. Hello. Can we enter the kingdom of heaven anyway? ಹೀಗೆ ಇದ್ರೆ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸಲಿಕ್ಕೆ ಸಾಧ್ಯ ಇದೆಯಾ? You see? ಅದು ತುಂಬಾ ಸುಲಭನಾ? It is not easy. ಇದು ತುಂಬಾ ಸುಲಭ ಅಲ್ಲ. But we have to enter the kingdom of heaven. Amen. ಆದರೂ ಸಹ ನಾವು ಪರಲೋಕ ರಾಜ್ಯದೊಳಗಡೆ ಇದ್ದೇವೆ. Amen. 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 You don't want? ಯಾರಿಗೆ ಸಹ ಪರಲೋಕ ರಾಜ್ಯದೊಳಗಡೆ ಹೋಗ್ಲಿಕ್ಕೆ ಇಷ್ಟ ಇಲ್ವಾ? Okay, let us encourage each other. Say to your neighbor, let us enter into the kingdom of heaven. Declare. Say to your neighbor. ಪಕ್ಕದಲ್ಲಿ ಇರುವವರನ್ನು ನೋಡಿ ಹೇಳಿ, ಪರಲೋಕ ರಾಜ್ಯದೊಳಗೆ ಪ್ರವೇಶಿಸಿ. Louder, louder. ಜೋರಾಗಿ ಜೋರಾಗಿ. Ho, 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 ho. Come on, come on, come on, come on. Let us enter the kingdom of heaven together. ನಾವೆಲ್ಲರೂ ಸೇರಿ ಹೇಳೋಣ ಪ್ರಿಯರೇ, ಪಕ್ಕದಲ್ಲಿರುವವರನ್ನು ನೋಡಿ ಹೇಳಿ ಪರಲೋಕ ರಾಜ್ಯದೊಳಗೆ ಸೇರೋಣ, ಪ್ರವೇಶಿಸೋಣ.
You know what Torah means? ತೋರ ಅಂತ ಹೇಳಿದ್ರೆ ಏನು? I'll tell you. Torah, hey means behold, ದೇವರ ಮುಂದೆ. and Resh means leader, head, our head. Leader, our head. Resh. Resh means our head. Leader, our leader. ನಮ್ಮ ನಾಯಕ. Vav means nail. ನಿಯರ್. Nail. ನಿಯರ್ ಅಂದ್ರೆ ಹತ್ತಿರ. ಸಾರಿ, ಶಿಲುಬೆಯ ಗುರುತು. ನೇಲ್ ಅಂದ್ರೆ. Tav means cross. ತ ಅಂತ ಹೇಳಿದ್ರೆ ಶಿಲುಬೆಯ ಒಂದು ಗುರುತು. So Torah means behold our leader who is nailed at the cross. ತೋರ ಅಂತ ಹೇಳಿದ್ರೆ ನಮ್ಮ ನಾಯಕನಾದಂಥ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅದನ್ನು ಮರಣ ಹೊಂದಿದ್ದಾನೆ ಅಂತ ಹೇಳಿ ನೆನಪು ಮಾಡುವಂಥದ್ದಾಗಿರುತ್ತದೆ. So book of the law teaches us how to behold our head who is nailed at the cross. ಈ ಧರ್ಮಶಾಸ್ತ್ರವು ನಮಗೆ ಯಾವುದನ್ನು ಬೋಧಿಸುತ್ತದೆ ಅಂತ ಹೇಳಿದ್ರೆ ನಮ್ಮ ನಾಯಕನು ಯಾವ ರೀತಿಯಲ್ಲಿ ತನ್ನನ್ನು ಶಿಲುಬೆಗೆ ಜಡಿಯಲ್ಪಟ್ಟನು, ಯಾವ ರೀತಿಯಲ್ಲಿ ಕಲ್ವಾರಿ ಕ್ರೂಜಲ್ಲಿ ಆತನು ಶಿಲುಬೆಗೆ ಹಾಕಲ್ಪಟ್ಟನು ಅಂತ ಹೇಳಿ ನಮಗೆ ಕಲಿಸಿಕೊಡುವಂಥದ್ದಾಗಿದೆ ಧರ್ಮಶಾಸ್ತ್ರ. Wow. Don't you think it's amazing? ಹೌದಲ್ವಾ? Don't you think it's And let me continue. But you may have some problem in entering the kingdom of heaven. ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಕ್ಕೆ ನಿಮಗೆ ಕಠಿಣವಾಗಿದೆಯಾ? Entering the kingdom of heaven is hard. ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವಂಥದ್ದು ಕಠಿಣಕರವಾದುದು. So we have to try our part to enter the kingdom of heaven. ನಾವು ಪರಲೋಕ ರಾಜ್ಯದ ಒಳಗಡೆ ಪ್ರವೇಶಿಸಬೇಕಾದರೆ ನಾವು We ಏನು have to ಮಾಡಬೇಕು? remember one thing very clearly. ಒಂದು ಸಂಗತಿಯನ್ನು ನಾನು ಬಹಳ ಸುಲಭ ರೀತಿಯಲ್ಲಿ ನಾನು ಹೇಳುತ್ತೇನೆ. I know all of you accepted Jesus, received Jesus as your Lord and Savior. ನಾವೆಲ್ಲರೂ ಸಹ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇವೆ. It is good, very nice. ಅದು ನಿಜವಾಗಿ ಒಳ್ಳೆಯದೇ. It is good beginning. ಅದು ಒಂದು ಮೊದಲ ಹಂತವಾಗಿದೆ. Beginning entering the kingdom of heaven. ಪರಲೋಕ ರಾಜ್ಯದ ಒಳಗಡೆ ಪ್ರವೇಶಿಸುವಂಥದ್ದು ಮೊಟ್ಟ ಮೊದಲ ಹಂತ. You have started the first step to enter the kingdom of heaven. ಪರಲೋಕ ರಾಜ್ಯದ ಒಳಗಡೆ ಪ್ರವೇಶಿಸುವಂತ ಮೊದಲ ಹಂತ. But we need to go farther. ಅದು ಪ್ರವೇಶಿಸಿದ ನಂತರವಾಗಿ ನಾವು ಅದನ್ನು ಮುಂದುವರೆದು ಮುಂದೆ ಹೋಗಬೇಕು. Because we started a journey to enter the kingdom of heaven, first step through believing in Jesus. ಯಾಕೆಂದರೆ ನಾವು ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇವೆ. ನಾವು ಅಲ್ಲೇ ನಿಲ್ಲುವಂತವರಾಗಿರಬಾರದು. ಅದಕ್ಕೆ ಬದಲಾಗಿ ನಾವು ಮುಂದುವರೆದು ನಡೆದುಕೊಂಡು ಮುಂದೆ ಹೋಗುವವರಾಗಿರಬೇಕು. We have to continue to go. ಯಾಕೆಂದರೆ ನಾವೆಲ್ಲರೂ We ಪ್ರಯಾಣಿಕರಾಗಿದ್ದೇವೆ. have to continue to grow. ನಾವೆಲ್ಲರೂ ಸಹ ಪ್ರಯಾಣಿಕರಾಗಿದ್ದೇವೆ. ಮಾತ್ರವಲ್ಲ ನಾವೆಲ್ಲರೂ We ಬೆಳೆಯುವವರಾಗಿರಬೇಕು. have to continue to being strong. ನಾವು ಬಲಿಷ್ಠವಾಗುವವರಾಗಿರಬೇಕು. Go, grow strong. ನಾವು ಹೋಗಬೇಕು, ಬೀಳ್ಬೇಕು, ಅದು ನೆಲದಲ್ಲಿ ಬೀಜ ಬೀಳಬೇಕು, ಬೆಳೆಯಬೇಕು, ಅದು ಪುಷ್ಟಿ ಆಗಬೇಕು, ಫಲ ಕೊಡಬೇಕು. In the kingdom of heaven, ಪರಲೋಕ ರಾಜ್ಯವು we need to learn more about the word of God. ಪರಲೋಕ ರಾಜ್ಯದ ಕುರಿತು ಅನೇಕ ದೇವರ ವಾಕ್ಯವನ್ನು ಸರಿಯಾಗಿ ತಿಳಿದುಕೊಳ್ಳುವವರಾಗಿರಬೇಕು. We need to experience the power of God every day. ಪ್ರತಿದಿನವೂ ದೇವರ ರಾಜ್ಯದ ದೇವರ ವಾಕ್ಯದ ಬಲವನ್ನು ನಾವು ಅನುಭವಿಸುವವರಾಗಿರಬೇಕು. And we need to receive training to have His image of Christ in us. ಯೇಸು ಕ್ರಿಸ್ತನ ಆ ಒಂದು ವ್ಯಕ್ತಿತ್ವವನ್ನು ಪ್ರತಿದಿನವೂ ನಾವು ನಮ್ಮ ಒಳಗಡೆ ಸ್ವೀಕರಿಸುವವರಾಗಿರಬೇಕು, ಸ್ವೀಕರಿಸುತ್ತಲೇ ಇರಬೇಕು. This is the life of kingdom of heaven. ಇದೇ ಪರಲೋಕ ರಾಜ್ಯವಾಗಿದೆ. This is life in Shamaim, ಇದೇ ದೇವರ ರಾಜ್ಯ, which was created at the first time when God created everything. ಯೇಸು ಕ್ರಿಸ್ತನು ಮೊಟ್ಟ ಮೊದಲಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದನು. That is why Jesus taught many things about the kingdom of heaven every time when he has chance. ಅಲ್ಲಿ ಯೇಸು ಕ್ರಿಸ್ತನು ಪ್ರತಿದಿನವೂ ಅಲ್ಲಿ ದೇವರ ಒಂದು ರಾಜ್ಯದ ಕುರಿತು ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. So in the book of Matthew, a lot of stories that Jesus taught about the kingdom of heaven, taught about the kingdom of heaven, teaches about the kingdom of heaven, taught about the kingdom of heaven. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ಕುರಿತು ಹೇಳಿದನು, ಪರಲೋಕ ರಾಜ್ಯದ ಕುರಿತು ಅವರಿಗೆ ಬೋಧಿಸಿದನು, ಪರಲೋಕ ರಾಜ್ಯದ ಕುರಿತು ಅವರಿಗೆ ಕಲಿಸಿಕೊಡುತ್ತಿದ್ದನು. The number one book that is teaching about the kingdom of heaven is Matthew 13. ಪರಲೋಕ ರಾಜ್ಯದ ಕುರಿತು ಸ್ಪಷ್ಟವಾಗಿ ಬರೆಯಲ್ಪಟ್ಟಂತ ಒಂದು ಅಧ್ಯಾಯ ಯಾವುದು ಅಂತ ಹೇಳಿದ್ರೆ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯವಾಗಿದೆ. Matthew 13. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 10-11 says, 10 ಮತ್ತೆ 11ನೇ ವಚನ ಈ ಪ್ರಕಾರವಾಗಿ ಹೇಳುತ್ತದೆ.
disciples came to Jesus and asked this question, verse 10. Disciples came to him and asked, "Why do you speak to the people in parables?" ತರುವಾಯ ಆತನ ಶಿಷ್ಯರು ಬಂದು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 10ನೇ ವಚನದಿಂದ ನಾವು ಓದ್ತಾ ಇದ್ದೇವೆ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತನಾಡುತ್ತೀ ಎಂದು ಕೇಳಿದರು. Before this verse 10, Jesus gave the parable of sowing seed. Seed sower. ಈ 13ನೇ ಅಧ್ಯಾಯದ 10ನೇ ವಚನವನ್ನು ಅಲ್ಲಿ ಹೇಳುವುದಕ್ಕಿಂತ ಮುಂಚಿನ ವಚನದಲ್ಲಿ ನಾವು ನೋಡುವುದಾದರೆ ಬಿತ್ತುವಂತಹ ಬೀಜದ ವಿಷಯದಲ್ಲಿ ಬಿತ್ತನೆಯ ಕುರಿತು ಬಿತ್ತುವಂತಹ ಆ ಒಂದು ಸಾಮ್ಯವನ್ನು ಅಲ್ಲಿ ನಾವು ಹೇಳುವುದನ್ನು ನಾವು ನೋಡುತ್ತೇವೆ. So many people didn't understand the meaning of this parable. ಯೇಸು ಕ್ರಿಸ್ತನ ಆ ಒಂದು ಸಾಮ್ಯ ರೂಪವನ್ನು ಅನೇಕರಿಗೆ ಅರ್ಥವಾಗಲಿಲ್ಲ. So disciples asked why. ಆಗ ಯೇಸುವಿನ ಶಿಷ್ಯರು ಯೇಸುವನ್ನು ನೋಡಿ ಈ ಪ್ರಕಾರವಾಗಿ ಕೇಳಿದರು, ಯಾಕೆ ಅವರಿಗೆ ಸಾಮ್ಯ ರೂಪವಾಗಿ ಬೋಧಿಸುತ್ತಿದ್ದಿ? Verse 11, Jesus replied, ಆಗ "The knowledge of the secrets of the kingdom of heaven has been given to you, but not to them." 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟರೆ ಅವರಿಗೆ ಕೊಟ್ಟಿಲ್ಲ. As we understand the kingdom of heaven, as we know the secret of the kingdom of heaven, we can enter the kingdom of heaven. ಪರಲೋಕ ರಾಜ್ಯದ ಆ ಒಂದು ಅರ್ಥ, ಪರಲೋಕ ರಾಜ್ಯದ ರಹಸ್ಯ ನಾವು ತಿಳಿದುಕೊಂಡ್ರೆ ಮಾತ್ರ ಪರಲೋಕ ರಾಜ್ಯದ ಒಳಗಡೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ. But Jesus says to his disciples that it is permitted to you, but not to them. ಯೇಸು ಕ್ರಿಸ್ತನು ಅಲ್ಲಿ ತನ್ನ ಶಿಷ್ಯರನ್ನು ನೋಡಿ ಈ ಪ್ರಕಾರವಾಗಿ ಹೇಳಿದನು, ಈ ಪರಲೋಕ ರಾಜ್ಯದ ಸಾಮ್ಯದ ಅರ್ಥ ನಾನು ನಿಮಗೆ ತಿಳಿದುಕೊಳ್ಳುವ ಹಾಗೆ ನಾನು ನಿಮಗೆ ಆ ಕೃಪೆ ಕೊಟ್ಟಿದ್ದೇನೆ, ಆದರೆ ಅವರಿಗೆ ಅಲ್ಲ. Now let me ask you one question. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. Who are you and who are them in this story? ಈ ಒಂದು ಕಥೆಯಲ್ಲಿ ಅವರು ಯಾರು and who are them? ಇವರು ಯಾರು ಮತ್ತು ಅವರು ಯಾರು? To you it is permitted, to them no. ನಮಗೆ ಇಲ್ಲಿ ಇರುವವರಿಗೆ ಇದು ಪರಲೋಕ ರಾಜ್ಯದ ಒಂದು ಸಾಮ್ಯ ಅರ್ಥ ಆಗುವ ದೇವರು ತಿಳಿಸಿದ್ದಾನೆ, ಅವರಿಗೂ ಆ ಸಾಮ್ಯದ ಅರ್ಥ ತಿಳಿಯದಾಗಿ ಮಾಡಿದ್ದಾನೆ. So to which group do you want to belong? ಹೇಗೆ ಅದನ್ನು ತಿಳಿದುಕೊಳ್ಳಲು ಸಾಧ್ಯ? You want to belong to you or them? ನೀವು ಯಾವ ಗುಂಪಿನಲ್ಲಿ ಸೇರ್ಲಿಕ್ಕೆ ಆಶೆ ಪಡ್ತೀರಾ? ಈ ಒಂದು ಗುಂಪಿನಲ್ಲಿ, ತಿಳಿದಿರುವಂತ ಗುಂಪಿನಲ್ಲೋ ಇಲ್ಲ ತಿಳಿದಿರುವಂತ ಗುಂಪಿನಲ್ಲಿಯೋ? You, right? ತಿಳಿದಿರುವಂತ ಗುಂಪು. You want to belong to the group of you. ತಿಳಿದುಕೊಂಡಿರುವಂತ ಗುಂಪಿನವರು ನೀವು ಆಗಲಿಕ್ಕೆ ಇಷ್ಟಪಡ್ತೀರಾ, ಇಲ್ಲ ತಿಳಿಯದಿರುವಂತ ಗುಂಪಿನಲ್ಲಿ ನೀವು ಆಗಲಿಕ್ಕೆ ಇಷ್ಟಪಡ್ತೀರಾ? You. Okay, amen. 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 You want to belong to group of you, right? ನೀವೆಲ್ಲರೂ ಸಹ ತಿಳಿದುಕೊಂಡಿರುವಂತ ಗುಂಪಿನಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಾ ಅಲ್ವಾ? You don't want to belong to group of them. ಗೊತ್ತಿಲ್ಲದವರ ಗುಂಪಿನಲ್ಲಿ ನೀವು ಹೋಗಬಾರದು. Okay? ಓಕೆ, ಅರ್ಥ ಆಯ್ತಾ? Who are you? Jesus is 12. Jesus is 12. ಯು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು 12 ಜನ ಶಿಷ್ಯರಿಗೆ ಹೇಳುವಂತದ್ದು. For them, no way. ಆದರೆ ಅವರಿಗೂ ಈ ಪರಲೋಕ ರಾಜ್ಯದ ಗುಟ್ಟು ಗೊತ್ತಿಲ್ಲ. So if you don't understand the secret of kingdom of heaven, you are one of them. I'm sorry to say this. ಪರಲೋಕ ರಾಜ್ಯದ ಕುರಿತು ಸರಿಯಾಗಿ ತಿಳಿದುಕೊಳ್ಳದೆ ಇದ್ದರೆ ನೀನು ಆ ಗುಂಪಿಗೆ ಸೇರಿದವನಾಗುತ್ತೀಯ. ಇದನ್ನು ಹೇಳುವುದಕ್ಕೆ ನನಗೆ ಕಷ್ಟವಾಗ್ತದೆ, ಆದ್ರೂ ಸಹ ನಾನು ಹೇಳಲೇಬೇಕು. But if you understand the secret of parable of kingdom of heaven, you are one of you. ನೀವು ಪರಲೋಕ ರಾಜ್ಯದ ಕುರಿತು ಸರಿಯಾಗಿ ತಿಳಿದು ಪರಲೋಕ ರಾಜ್ಯದ ಆ ದೇವರ ವಾಕ್ಯವನ್ನು ಸರಿಯಾಗಿ ತಿಳಿದುಕೊಂಡು ದೇವರ ರಾಜ್ಯ ಕುರಿತಾದ ಸರಿಯಾದಂಥ ಅರ್ಥವನ್ನು ನೀವು ತಿಳಿದುಕೊಂಡಿರುವುದಾದರೆ ನೀವೇ ಆಗಿರುತ್ತೀರಾ, ನೀವು ಅವರಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. So what we have to do? ಹಾಗಾದ್ರೆ ನಾವೇನು ಮಾಡಬೇಕು? We have to follow the example of the 12. ಹಾಗಾದರೆ ಈ 12 ಜನ ಶಿಷ್ಯರನ್ನು ಹಿಂಬಾಲಿಸುವಂತವರು ಮಾತ್ರವಲ್ಲ, 12 ಜನರಿಗೆ ತಿಳಿಯಲ್ಪಟ್ಟಂತಹ ಆ ಒಂದು ಗುಂಪಿನವರು ನಾವಾಗಿರಬೇಕು. You know, many people in the church don't know this fact. ಆದರೆ ಅನೇಕ ಸಭೆಗಳಲ್ಲಿ ದೇವರ ವಾಕ್ಯ, ದೇವರ ರಾಜ್ಯದ ಗುಟ್ಟು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರು ಮಾತ್ರವಲ್ಲ ತಿಳಿದುಕೊಳ್ಳದೆ ಇರುವವರು ಅನೇಕರಿದ್ದಾರೆ.
They don't know the secret of kingdom of heaven. ದೇವರಾಜ್ಯದ ರಹಸ್ಯ ಗೊತ್ತಿಲ್ಲ. They don't even to care of to have understanding of the kingdom of heaven. ದೇವರ ರಾಜ್ಯದ ಕುರಿತಾದಂತ ಸರಿಯಾದಂತ ಅರ್ಥವನ್ನು ಸಹ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಹ ಅವರಿಗೆ ಇಷ್ಟವಿಲ್ಲ. And simply believe that I'm in kingdom of heaven or I go to kingdom of heaven. ಆದರೂ ಸಹ ಅವರು ಹೇಳ್ತಾರೆ, ಓ ನಾನು ದೇವರನ್ನು ತಿಳಿದುಕೊಂಡಿದ್ದೇನೆ, ನಾ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುತ್ತೇನೆ, ನಾನು ಒಳಗೆ ಹೋಗ್ತೇನೆ ಅಂತೇಳಿ ಅವರು ಹೇಳ್ತಾರೆ. It is really dangerous. ನಿಜವಾಗಿಯೂ ಇದು ಅಪಾಯಕರವಾದದ್ದು. Especially for the believers in Jesus. ಸರಿಯಾದ ರೀತಿಯಲ್ಲಿ ಮಾನಸಾಂತರ ಹೊಂದಿರುವಂತಹ ವಿಶ್ವಾಸಿಗಳು, All believers in Jesus have to understanding about the kingdom of heaven. ಎಲ್ಲ ವಿಶ್ವಾಸಿಗಳು ದೇವರ ರಾಜ್ಯದ ಪರಲೋಕ ರಾಜ್ಯದ ರಹಸ್ಯ, ಪರಲೋಕ ರಾಜ್ಯದ ಕುರಿತು ಸರಿಯಾದ ಅರ್ಥವನ್ನು ತಿಳಿದುಕೊಂಡವರಾಗಿರಬೇಕು. Amen. ಆಮೆನ್, Amen. ಆಮೆನ್. Will you try to all your effort to understand the secret of the kingdom of heaven? ಯೇಸು ಕ್ರಿಸ್ತನ ಪರಲೋಕ ರಾಜ್ಯದ ಕುರಿತಾದಂತಹ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ನೀವೆಲ್ಲರೂ ಇಷ್ಟಪಡ್ತೀರಾ? It is possible. ಅದೇ ಅದು ಸಾಧ್ಯ. But we have to do something to enter the kingdom of heaven. ಆದರೆ ಪರಲೋಕ ರಾಜ್ಯದ ಒಳಗಡೆ ಪ್ರವೇಶಿಸಬೇಕಾದ್ರೆ ನಾವು ಕೆಲವೊಂದು ಕಾರ್ಯಗಳನ್ನು ಮಾಡಲೇಬೇಕು. And after Peter confessed his faith, Jesus declared this in Matthew 16:19. ಯೇಸು ಕ್ರಿಸ್ತನು 16ನೇ ಅಧ್ಯಾಯದ 19ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳಿದನು, You know, I will give you the keys of kingdom of heaven. Whatever you bind on earth will bound in heaven, and whatever you loose on earth will be loosed in heaven. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚುವುದು ಅಂದನು. Peter received the key for the kingdom of heaven. ಪರಲೋಕ ರಾಜ್ಯದ ಬೀಗದ ಕೈ ಪೇತನ ಕೈಯಲ್ಲಿ ಇತ್ತು. So following the example of Peter, we also can have the keys for the kingdom of heaven. ಯೇಸು ಕ್ರಿಸ್ತನು ಅಲ್ಲಿ ಪೇತನ ಕೈಗೆ ಒಂದು ಬೀಗದ ಕೈ ಕೊಟ್ಟಿರುತ್ತೇನೆ ಅಂತೇಳಿ ಅಲ್ಲಿ ಹೇಳಿರುವುದಾದರೆ ನಮಗೂ ಸಹ ಪರಲೋಕ ರಾಜ್ಯದ ಬೀಗದ ಕೈಯನ್ನು ಕೊಟ್ಟಿರುವವನಾಗಿರುತ್ತಾನೆ. Not only entering myself into the kingdom of heaven, but also to bring many other people to enter the kingdom of heaven. ಪರಲೋಕ ರಾಜ್ಯದೊಳಗಡೆ ನಾನು ಮಾತ್ರ ಪ್ರವೇಶಿಸುವವನಾಗಿರಬಾರದು, ನನ್ನೊಂದಿಗೆ ಅನೇಕರನ್ನು ಕರೆದುಕೊಂಡು ಹೋಗುವವನಾಗಿರಬೇಕು. Wow, this is great. Amen. ಆಮೆನ್. Not only you enter the kingdom of heaven, but also many people around you, including your family, can enter the kingdom of heaven along with you. ನೀನು ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದು ಮಾತ್ರವಲ್ಲ, ನಿನ್ನೊಂದಿಗೆ ನಿನ್ನ ಕುಟುಂಬದವರು ಇತರರು ಸಹ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವವರಾಗಿರಬೇಕು. Amen. Do you want to bring more people around you and to enter into the kingdom along with you? ನಿಮಗೆಲ್ಲ ಇಷ್ಟ ಇದೆ ನಿಮ್ಮೊಂದಿಗೆ ಇತರರನ್ನು ಸಹ ಪರಲೋಕ ರಾಜ್ಯದೊಳಗೆ ಕರೆದುಕೊಂಡು ಬರಬೇಕು ಅಂತ ಹೇಳಿ? Amen. ಆಮೆನ್. Yeah. I'm glad to see your hands. You have to have the vision to bring many people with you to enter the kingdom of heaven ultimately. ಕರಗಳನ್ನು ಎತ್ತಿದಂತ ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನೀವು ಮಾತ್ರವಲ್ಲ, ನಿಮ್ಮೊಂದಿಗೆ ಅನೇಕ ಜನರನ್ನು ಕರೆದುಕೊಂಡು ಹೋಗಬೇಕೆಂಬ ಒಂದು ಭಾರ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. In fact, this is the purpose of God to save you and I. ಇದೇ ದೇವರ ಉದ್ದೇಶವಾಗಿದೆ. ನೀವು ರಕ್ಷಣೆ ಹೊಂದುವಂಥದ್ದು ಮಾತ್ರವಲ್ಲ, ನಿಮ್ಮೊಂದಿಗೆ ಇತರರು ಸಹ ಪರಲೋಕ ರಾಜ್ಯಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. He saved you and I in order to bring many people around us to enter the kingdom of heaven. ನಾವು ಪ್ರವೇಶಿಸುವುದು ಮಾತ್ರವಲ್ಲ, ನಮ್ಮೊಂದಿಗೆ ಇತರರು ಸಹ ಪರಲೋಕ ರಾಜ್ಯದೊಳಗೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. This is absolutely the will of God. ಇದೇ ದೇವರ ಒಂದು ಚಿತ್ತವಾಗಿದೆ. And through this, we could be guaranteed to enter the kingdom of God because this is the will of God. ಇದು ದೇವರ ಚಿತ್ತವಾಗಿದೆ, ಆದ್ದರಿಂದ ನಾವು ದೇವರ ರಾಜ್ಯದೊಳಗೆ ಪ್ರವೇಶಿಸುತ್ತಿದ್ದೇವೆ. Amen. ಆಮೆನ್. So we have to show the hand of God. We have to share the word of God to show His image through our lives. ನಮ್ಮ ಮೂಲಕವಾಗಿ ದೇವರ ಒಂದು ವ್ಯಕ್ತಿತ್ವವನ್ನು, ದೇವರ ಒಂದು ವಾಕ್ಯವನ್ನು, ದೇವರ ಬಲವನ್ನು ನಾವು ಪ್ರತಿದಿನವೂ ಪ್ರಕಟಿಸುವವರಾಗಿರಬೇಕು. So at the last moment, before He go back to heaven, He declares in Matthew 28 verse 19 and 20. ಈ ಕೊನೆಯದಾಗಿ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗುವಂತ ವೇಳೆಯಲ್ಲಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 18-19ನೇ ವಚನದಲ್ಲಿ ಈ ಪ್ರಕಾರವಾಗಿ ನಾವು Therefore go and make disciples of all nations, baptizing them in the name of the Father, the Son, and the Holy Spirit, and teaching them to observe everything I have commanded you.
ಹಾಗೆ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. You know, before this, Jesus declared in verse 18, Jesus came to them and said, all authority in heaven and on earth has been given to me. ಯೇಸು ಅಲ್ಲಿ ಅವರನ್ನು ಹತ್ತಿರಕ್ಕೆ ಕರೆದು ಈ ರೀತಿಯಲ್ಲಿ ಘೋಷಿಸುತ್ತಿದ್ದಾನೆ. ಏನಂತ ಹೇಳಿದ್ರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. All authority, all the power and authority has been given to Jesus. ಪರಲೋಕದ ಎಲ್ಲ ಬಲ, ಪರಲೋಕದ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ ಅಂತ ಹೇಳಿ ಯೇಸು ಕ್ರಿಸ್ತನು ಅಲ್ಲಿ ಒಂದು ಘೋಷಿಸುವುದನ್ನು ನಾವು ನೋಡುತ್ತೇವೆ. And he is with his disciples forever. ಆತನಿಗೆ ಒಂದು ಇಷ್ಟವೇನಂತ ಹೇಳಿದ್ರೆ, ಆತನು ಹೊಂದಿರುವಂತಹ ಎಲ್ಲ ಅಧಿಕಾರವನ್ನು ತನ್ನ ಶಿಷ್ಯರಿಗೆ ಕೊಡಬೇಕು ಅಂತ ಹೇಳಿ, As long as they go and make disciples. ಅದು ಮಾತ್ರವಲ್ಲ, ಅವರು ಹೊರಟು ಹೋಗಿ ಅನೇಕರನ್ನು ಶಿಷ್ಯರನ್ನಾಗಿ ಮಾರ್ಪಡಿಸಬೇಕು ಅಂತ ಹೇಳಿ ದೇವರ ಒಂದು ಉದ್ದೇಶವಾಗಿತ್ತು. Go and make disciples, baptizing them in the name of the Father, Son, the Holy Spirit, and teach them and to observe all the things that Jesus has commanded to them. ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರಿಗೆ ಶಿಷ್ಯರನ್ನಾಗಿ ಮಾಡಿದರೆ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಬೇಕು. ಮಾತ್ರವಲ್ಲ, ನಾನು ನಿಮಗೆ ಆಜ್ಞಾಪಿಸಿದಂಥ ಎಲ್ಲ ಉಪದೇಶವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ದೇವರ ಅಲ್ಲಿ ಆಜ್ಞಾಪಿಸುವುದನ್ನು ನಾವು ನೋಡುತ್ತೇವೆ. It is very, very clear what is the life of kingdom of heaven. ಪರಲೋಕ ರಾಜ್ಯದ ಕುರಿತು ತಿಳಿದುಕೊಳ್ಳುವುದು, Life of kingdom, very clear what is the life of, what life of kingdom of heaven is. ನಿತ್ಯ ಜೀವ ಮಾತ್ರವಲ್ಲ, ಪರಲೋಕ ರಾಜ್ಯದಲ್ಲಿರುವಂಥ ಜೀವ ಏನು ಅಂತ ಹೇಳಿ ತಿಳಿದುಕೊಳ್ಳುವುದು ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ನೋಡುತ್ತೇವೆ. Do you memorize this verse 19-20? 19-20 ವಚನವನ್ನು ನೀವು ಧ್ಯಾನಿಸಿದ್ದೀರಾ? Please raise your hand if you memorize this. ನೀವು ಈ ವಾಕ್ಯವನ್ನು ಕಲ್ತಿದ್ದೀರಾ, ಅಧ್ಯಾಯ ಮಾಡಿದ್ದೀರಾ? ಅದನ್ನು ಕೇಳ್ತಾರೆ. 28ನೇ ಅಧ್ಯಾಯದ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 19-20 ವಚನ ಯಾರಿಗೆ ಸಹ ಗೊತ್ತಿಲ್ವಾ? Hey, yes, there's one hand, two hand. Okay, many of you do not raise your hand. Next time, I don't know whether I can come again or not, but I want to see all of your hands to be raised. ದಯವಿಟ್ಟು ಈ ಒಂದು 19-20 ವಚನವನ್ನು ಎಲ್ಲರೂ ಸಹ ಕಂಠಪಾಠ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಕೆಲವೊಂದು ಕೈಗಳನ್ನು ಮಾತ್ರ ನಾನು ಈಗ ನೋಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ಬರಬೇಕಾದ್ರೆ ಇಲ್ಲಿರುವಂಥ ಪ್ರತಿಯೊಬ್ಬರು ಸಹ ಈ ಒಂದು ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಕಂಠಪಾಠ ಮಾಡಿಕೊಂಡು ತಿಳಿದುಕೊಂಡವರಾಗಿರಬೇಕು. Listen to me very carefully. ಬಹಳ ಜಾಗ್ರತೆಯಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ. We are chosen by Jesus. ನಾವೆಲ್ಲರೂ ಸಹ ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟವರಾಗಿದ್ದೇವೆ. Say to your neighbor, you are chosen by Jesus. ಇತರರನ್ನು ನೋಡಿ ಈ ಪ್ರಕಾರವಾಗಿ ಹೇಳಿ, ನಾವು ಯೇಸುವಿನಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ಪಕ್ಕದಲ್ಲಿರುವವರನ್ನು ನೋಡಿ ದಯವಿಟ್ಟು ಹೇಳಿ, ನಾನು ಯೇಸುವಿನಿಂದ ಆರಿಸಲ್ಪಟ್ಟವನಾಗಿದ್ದೇನೆ. Say to the person right side, say to the person next side. ಮೊದಲು ಬಲಪಕ್ಕದಲ್ಲಿರುವವರಿಗೆ ನೋಡಿ ಹೇಳಿ, ನಾನು ಯೇಸುವಿನಿಂದ ಆರಿಸಲ್ಪಟ್ಟಿದ್ದೇನೆ ಅಂತ ಹೇಳಿ. ನಂತರವಾಗಿ ಎಡಪಕ್ಕದಲ್ಲಿ ಕುಳಿತುಕೊಂಡಿರುವವರನ್ನು ನೋಡಿ ಹೇಳಿ, ನಾನು ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟವನಾಗಿದ್ದೇನೆ ಅಂತ ಹೇಳಿ. You are chosen by Jesus. ನಾವು ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟವರಾಗಿದ್ದೇವೆ. To expand the kingdom of heaven. ಯೇಸು ಕ್ರಿಸ್ತನ ಒಂದು ರಾಜ್ಯದ ಕುರಿತು ಪ್ರಖ್ಯಾತ ಪಡಿಸುವುದಕ್ಕಾಗಿ ನಾವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ. Jesus declares, from the time I come, kingdom of heaven suffers violence. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗಲೇ ಯೇಸು ಕ್ರಿಸ್ತನು ತನ್ನ ರಾಜ್ಯದ ಕುರಿತಾಗಿ ಹೇಳಿದನು. We need to how to violate entering the kingdom of heaven. ಯಾವ ರೀತಿಯಲ್ಲಿ ನಾವು ದೇವರ ರಾಜ್ಯದೊಳಗೆ ಪ್ರವೇಶಿಸಬೇಕು ಅಂತ ಹೇಳಿ ಅಲ್ಲಿ ಆತನಿಗೆ ಕಲಿಸಿಕೊಡುವುದನ್ನು ನಾವು ನೋಡುತ್ತೇವೆ. Not only by ourselves, ಕೇವಲ ನಮ್ಮ ಮೂಲಕವಾಗಿ, but also people around us, our families, our children, our parents, our relatives, our neighbors. ನಾವು, ನಮ್ಮ ಕುಟುಂಬದವರು, ನಮ್ಮ ಮಕ್ಕಳು ಮಾತ್ರವಲ್ಲ, ನಮ್ಮ ನೆರೆಕೆರೆಯವರು, ನಮ್ಮ ಪ್ರಾಂತ್ಯದವರೆಲ್ಲರೂ ಸಹ ದೇವರ ರಾಜ್ಯದಲ್ಲಿ ಪ್ರವೇಶಿಸಬೇಕು. To do that, we need to do three things. ಅವರಿಗೆ ಇದನ್ನು ಮಾಡಬೇಕಾದ್ರೆ ನಾವು ಮೂರು ಸಂಗತಿಗಳನ್ನು ಮಾಡಬೇಕು. What Jesus said in Matthew 28:20. 28ನೇ ವಚನದಲ್ಲಿ ಯೇಸು ಕ್ರಿಸ್ತನು ಏನಂತ ಹೇಳಿದ್ದಾನೆ? Jesus said, baptize them. ದೀಕ್ಷಾಸ್ನಾನ ಮಾಡಿಸಿ. How can we baptize people? ನಾವು ಹೇಗೆ ಜನರಿಗೆ ದೀಕ್ಷಾಸ್ನಾನ ಕೊಡಲು ಸಾಧ್ಯ? Who are qualified to be baptized? ಯಾರು ದೀಕ್ಷಾಸ್ನಾನ ಕೊಡಲು ಯೋಗ್ಯರು? Those who are
born again. ಯಾರು ಹೊಸದಾಗಿ ಹುಟ್ಟಿರುತ್ತಾರೋ ಅವರು ಮಾತ್ರ ದೀಕ್ಷಾ ಸ್ನಾನ ಕೊಡಲು ಸಾಧ್ಯ. Who received Jesus ಯಾರು ಯೇಸು ಕ್ರಿಸ್ತನನ್ನು and ಅಂಗೀಕರಿಸುತ್ತಾರೋ, repented ಯಾರು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಾರೋ and continue to believe in Jesus and show the evidence of born again. ಪ್ರತಿದಿನವೂ ಆತನ ಹೆಜ್ಜೆ ಚಾಡಿನಲ್ಲಿ ನಡೆಯುವುದು ಮಾತ್ರವಲ್ಲ, ಆತನು ತೋರಿಸಿದಂತ ಮಾರ್ಗದಲ್ಲಿ ನಡೆಯುವವರು. By the way, do you know the four evidences of born again? Four evidences of born again. 4 ಹಂತಗಳು ಅಂದ್ರೆ 4 ನಿರೂಪಣೆಗಳು, ಹೊಸದಾಗಿ ಹುಟ್ಟುವಂತಹ 4 ನಿರೂಪಣೆಗಳು. Okay, let me tell you these four things and finish. 4 This is ಒಂದು very, very ನಿರೂಪಣೆಯನ್ನು ಹೇಳಿ important ನಂತರವಾಗಿ ನಾನು things. ನಿಲ್ಲಿಸುತ್ತೇನೆ. Please write it down. ದಯವಿಟ್ಟು ಬರೆದುಕೊಳ್ಳಿ. Number one, ಮೊದಲನೇದಾಗಿ, if you are born again, ನೀವು ಹೊಸದಾಗಿ you ಹುಟ್ಟಿರುವುದಾದರೆ are supposed to hate sins. ಪಾಪವನ್ನು I ದ್ವೇಷಿಸುತ್ತೀರಿ. don't like sin. ನಾನು ಪಾಪವನ್ನು ಪ್ರೀತಿಸುವುದಿಲ್ಲ, ಪಾಪವನ್ನು ದ್ವೇಷಿಸುವನ. ನೀನು ಹೊಸದಾಗಿ ಹುಟ್ಟಿರುವಂತ ವ್ಯಕ್ತಿ ಆಗಿರುವುದಾದರೆ ಪಾಪವನ್ನು ದ್ವೇಷಿಸುವಂತ ವ್ಯಕ್ತಿ ಆಗಿರುತ್ತಿ. Because God hates sins. ಯಾಕೆಂದರೆ ಯೇಸು ಕ್ರಿಸ್ತನು ಪಾಪವನ್ನು ದ್ವೇಷಿಸುವನಾಗಿದ್ದಾನೆ. Because Jesus hates sins. ಯೇಸು ಕ್ರಿಸ್ತನು ಪಾಪವನ್ನು ದ್ವೇಷಿಸುವನಾಗಿದ್ದಾನೆ. So you have to abstain and throw away all kinds of sins. ಯಾಕೆಂದರೆ ಎಲ್ಲಾ ಪಾಪಗಳಿಗೂ ನಾವು ದೂರವಾಗಿರಬೇಕು. But many people don't know what is sin. ಆದರೆ ಅನೇಕರಿಗೆ ಗೊತ್ತಿಲ್ಲ, ಪಾಪದಲ್ಲಿ ಜೀವಿಸುತ್ತಿದ್ದಾರೆ. To know what is sin, you have to know the Torah. ಆದರೆ ನಾವು ಪಾಪದಲ್ಲಿ ಇರುವುದಾದರೆ ಮೊದಲನಾಗಿ ಆ ಧರ್ಮಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. Without the law, we can never understand what sin is. ನಾವು ಧರ್ಮಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಹೋದರೆ ಪಾಪ ಅಂದ್ರೆ ಏನು ಅಂತೇಳಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. Because sin, by its definition, is violating the law of God. ಯಾಕೆಂತ ಹೇಳಿದ್ರೆ ಪಾಪ ಅಂದ್ರೆ ಧರ್ಮಶಾಸ್ತ್ರವನ್ನು ಅನುಸರಿಸುವ ಪಾಪವನ್ನು ಮಾಡುತ್ತಾನೆ. So, not to commit sins anymore, we have to understand the Torah, law, more and more every day. ನಾವು ಪುನಃ ಪಾಪದಲ್ಲಿ ನಾವು ಬಿದ್ದು ಹೋಗುವವರಾಗಿರಬಾರದು, ನಾವು ಧರ್ಮಶಾಸ್ತ್ರದಲ್ಲಿ ನಿಂತವರಾಗಿರಬೇಕು. So we have to know basically 10 commandments and keep it every day. ಆದುದರಿಂದ ದಶಾಜ್ಞೆಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು, ಮಾತ್ರವಲ್ಲ ಅದನ್ನು ಜಯಿಸಿ ನಾವು ಮುಂದೆ ಬರುವವರಾಗಿರಬೇಕು. And to know more about the Torah. ನಾವು ಧರ್ಮಶಾಸ್ತ್ರದ ಕುರಿತು ಸರಿಯಾದಂತ ಅರ್ಥವನ್ನು, ಸರಿಯಾದಂತ ಜ್ಞಾನವನ್ನು ತಿಳಿದುಕೊಂಡವರಾಗಿರಬೇಕು. If you say that I believe in Jesus, I'm born again, but you continue to drink and continue to smoke, you are not born again. I'm sorry. ನಾನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇನೆ, ಮುಳುಗಿ ದೀಕ್ಷಾಸ್ನಾನ ಹೊಂದಿದ್ದೇನೆ ಅಂತ ಹೇಳಿ ನಾನು ಕ್ರೈಸ್ತನಾಗಿದ್ದೇನೆ ಅಂತ ಹೇಳಿ ಪುನಃ ಹೋಗಿ ಕುಡಿಯುವಂಥದ್ದು, ಪುನಃ ಹೋಗಿ ಸಿಗರೇಟ್ ಸೇದುವಂಥದ್ದು, ಪುನಃ ಹೋಗಿ ಪಾನ್ ತಿನ್ನುವಂಥದ್ದು ಅದು ಸರಿಯಾದ ಯೋಗ್ಯತೆ ಅಲ್ಲ. If you love money and crave money every day, it is sin, it is covetousness. ಅದು ಹಣವನ್ನು ಪ್ರೀತಿಸುವಂಥದ್ದು, ಹಣದ ಹಿಂದೆ ಓಡಿ ಹೋಗುವಂಥದ್ದು, ಹಣ 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 ಅಂತ ಹೇಳುವಂಥದ್ದು ಅದು ಸಹ ಪಾಪ. Only through understanding the law we can clear understanding what sin is. ನಾವು ಧರ್ಮಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಗೊತ್ತಾಗ್ತದೆ ಪಾಪ ಅಂದ್ರೆ ಏನು ಅಂತ ಹೇಳಿ. So if you're born again, hate and throw away, remove sins in your life. ನೀನು ಹೊಸದಾಗಿ ಹುಟ್ಟಿರುವಂತ ವ್ಯಕ್ತಿ ಆಗಿರುವುದಾದರೆ ಪಾಪವನ್ನು ದ್ವೇಷಿಸುವವನಾಗಿರಬೇಕು. Amen. ಆಮೆನ್. Amen. ಆಮೆನ್. Number 2 ಎರಡನೇದಾಗಿ is to have strong desire to understand the word of God. ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಂತಹ ಆಳವಾದಂತಹ ಒಂದು ಆಸೆ ಇರಬೇಕು. If you are born again, you have a strong desire and appetite to read the word of God every day and every day and every day. ನೀನು ಹೊಸದಾಗಿ ಹುಟ್ಟಿರುವಂತಹ ವ್ಯಕ್ತಿ ಆಗಿರುವುದಾದರೆ ದೇವರ ವಾಕ್ಯವನ್ನು ಪ್ರತಿದಿನವೂ ಧ್ಯಾನಿಸುತ್ತೀಯ, ಮಾತ್ರವಲ್ಲ ದೇವರ ವಾಕ್ಯವನ್ನು ಹೆಚ್ಚಾಗಿ ತಿಳಿದುಕೊಳ್ಳುವುದಕ್ಕೆ ಆಶಿಸುತ್ತಿ. That's why in Shamaim there is double M, word of God. ದೇವರ ವಾಕ್ಯ. Do you meditate the word of God every day? ಪ್ರತಿದಿನವೂ ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರಬೇಕು. Do you eat word of God every day? ದೇವರ ವಾಕ್ಯವನ್ನು ಭುಜಿಸುವವರಾಗಿರಬೇಕು. Do you apply the teaching of word of God every day in your life? ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಅನುಸರಿಸುವವರಾಗಿರಬೇಕು. Then you are born again. ಆಗ ಮಾತ್ರವೇ ನೀನು ಹೊಸದಾಗಿ ಹುಟ್ಟಿರುವಂತಹ ವ್ಯಕ್ತಿ ಆಗುತ್ತಿ. Amen. ಆಮೆನ್. If someone sleeps when they listen to the word of God, it is number one evidence that the person is not born again. I'm sorry. ನೀನು ದೇವರ ವಾಕ್ಯವನ್ನು ಕೇಳುತ್ತಾ ಇಲ್ಲಿ ಕೂತ್ಕೊಂಡು ನಿದ್ರೆ ಮಾಡಿದ್ರೆ ನೀನು ಹೊಸದಾಗಿ ಹುಟ್ಟಿರುವಂತಹ ವ್ಯಕ್ತಿಯೇ ಅಲ್ಲ. I know some people is very hard or very tired
for working every day outdoors. ನನಗೆ ಗೊತ್ತುಂಟು ಹೊರಗೆ ಹೋಗಿ ಕಷ್ಟಕ್ಕೆ ಕೆಲಸ ಮಾಡುವವರು ಅವರು ಬಂದು ಇಲ್ಲಿ ಕುಳಿತುಕೊಂಡಿರುತ್ತೀರಿ. But they will be alert as soon as they hear the word of God. ಆದರೆ ಅವರು ಲವಲವಿಕೆಯಿಂದ ಒಳಗಡೆ ಬಂದು ಕುಳಿತುಕೊಂಡು ದೇವರ ವಾಕ್ಯವನ್ನು ಹೊಂದಿಕೊಳ್ಳುತ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. Number 2 evidence is ಎರಡನೇದಾಗಿ desire for the word of God. ದೇವರ ವಾಕ್ಯವನ್ನು ಪ್ರತಿದಿನವೂ ಮೆಲುಕು ಹಾಕುವವರಾಗಿರಬೇಕು, ದೇವರ ವಾಕ್ಯವನ್ನು ಪ್ರತಿದಿನವೂ ಅನುಸರಿಸುವವರಾಗಿರಬೇಕು, ದೇವರ ವಾಕ್ಯದ ಆ ಒಂದು ಬಲವನ್ನು ಹೊಂದಿಕೊಳ್ಳುತ್ತಾ ಇರುವವರಾಗಿರಬೇಕು. Endless desire, endless appetite for the word of God every day, every moment. ಯಾವಾಗಲೂ ಎಲ್ಲ ಸಮಯದಲ್ಲೂ ದೇವರ ವಾಕ್ಯವನ್ನು ಪ್ರೀತಿಸುವವರಾಗಿರಬೇಕು, ಧ್ಯಾನಿಸುವವರಾಗಿರಬೇಕು. Number 3, ಮೂರನೇದಾಗಿ character change. Character change. ನಮ್ಮ ಸ್ವಭಾವವನ್ನು ಬದಲಾಯಿಸಬೇಕು. Because the person who is born again is supposed to receive the character of God. ಹೊಸದಾಗಿ ಹುಟ್ಟಿರುವವನು ಯೇಸು ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡವನಾಗಿರುತ್ತಾನೆ. God is good, God is gentle, God is kind. ಯೇಸು ಕ್ರಿಸ್ತನು ಒಳ್ಳೆಯವನು, ಯೇಸು ಕ್ರಿಸ್ತನು ನ್ಯಾಯಾಧಿಪತಿ, ಮಾತ್ರವಲ್ಲ ಯೇಸು ಕ್ರಿಸ್ತನು. So the person of born again resembles to have the character of God. ಹೊಸದಾಗಿ ಹುಟ್ಟಿರುವವನು ಯೇಸು ಕ್ರಿಸ್ತನ ಸ್ವಭಾವವನ್ನು ಹೊಂದಿಕೊಂಡಿರುವವನಾಗಿರಬೇಕು. So the person who were easy to anger previously now changed very kind and mild and gentle to others because he is born again. ಮೊದಲು ಬಹಳ ಕಠಿಣಕರವಾಗಿತ್ತು, ಆದರೆ ಈಗ ಹೊಸದಾಗಿ ಹುಟ್ಟಿರುವ ನಿಮಿತ್ತವಾಗಿ ನಾವು ನಮ್ಮ ಸ್ವಭಾವವನ್ನು ಗೊಂಡಿರುವವರಾಗಿರಬೇಕು. I'm glad to hear the testimony of the brother who came here and shared his testimony of his change of character. That is definite evidence of born again. ನನ್ನ ಜೊತೆಯಲ್ಲಿ ಬಂದಿರುವಂತ ನನ್ನ ಸಹೋದರರು ನಂತರವಾಗಿ ದೇವರ ಚಿತ್ತ ಇರುವುದಾದ್ರೆ ಮುಂದೆ ಬಂದು ಅವರ ಸಾಕ್ಷಿಯನ್ನು ಹೇಳುತ್ತಾರೆ, ಯಾವ ರೀತಿಯಲ್ಲಿ ಇದ್ರು, ಹೇಗೆ ದೇವರವರನ್ನು ಬದಲಾಯಿಸಿದರು, ಈಗ ಹೇಗೆ ಅವರಿದ್ದಾರೆ ಅಂತೇಳಿ. ಅದೇ ದೇವರ ಮುಂದೆ ಸಾಕ್ಷಿ ಆಗಿರುವಂತದ್ದು. I was born again in the year of 1989. ನಾನು 1989ರಲ್ಲಿ ನಾನು ಹೊಸದಾಗಿ ಹುಟ್ಟಿದ್ದೇನು. I encountered Jesus on the street. ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನಾಗಿ One ಅಂಗೀಕರಿಸಿಕೊಂಡೆ. thing is very clear, I was very tough guy, easy anger. ನನಗೆ ತುಂಬಾ ಮುಂಗೋಪಿ, ನನಗೆ ತುಂಬಾ ಬೇಗ ಕೋಪ ಬರ್ತಾ ಇತ್ತು. So I was, as I told you, I was a doctor and I was known to be a very tough guy in the hospital. ಯಾಕೆಂತ ಹೇಳಿದ್ರೆ ನಾನು ಇದು ಹಾಸ್ಪಿಟಲಲ್ಲಿ ವೈದ್ಯನಾದ ನಿಮಿತ್ತವಾಗಿ ನಾನು ಹಾಸ್ಪಿಟಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. Sometimes I throw charge and I throw scissors. You know, a bad-tempered guy I was. ನಾನು ಕೆಲಸ ಮಾಡುತ್ತಿದ್ದಂಥ ವೇಳೆಯಲ್ಲಿ ನನ್ನ ಕೈಯಲ್ಲಿ ಕೋಪ ಬಂದ ಕೂಡಲೇ ನನ್ನ ಕೈಯಲ್ಲಿ ಯಾವುದಿತ್ತು ಅದನ್ನು ತೆಗೆದು ಬಿಸಾಡ್ತಾ ಇದ್ದೆ. But after I was born again, ಆದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಂತರವಾಗಿ I have been changed. ಆದ ನನ್ನ ಸ್ವಭಾವಗಳೆಲ್ಲ ಬದಲಾಯಿತು. Jesus changed me. ಯೇಸು ಕ್ರಿಸ್ತನು ನನ್ನನ್ನು ಬದಲಾಯಿಸಿದನು. ಹಲ್ಲೆಲೂಯಾ. He gave me his character of patience and kindness. ಆತನ ಸ್ವಭಾವವನ್ನು ಆತನಲ್ಲಿದ್ದಂಥ ಸ್ವಭಾವವನ್ನು ಆತ ನನಗೆ ಕೊಟ್ಟನು. So if there is a person still maintain bad temper, okay, let's say, oh, he is not born again. ನಾವು ಇನ್ನೂ ಸಹ ಹಳೆಯ ವ್ಯಕ್ತಿ ಆಗಿರುವುದಾದರೆ, ಹಳೆಯ ಸ್ವಭಾವವನ್ನು ತೋರಿಸುತ್ತಾ ಇರುವುದಾದರೆ ನಾವು ಇನ್ನು ಹೊಸದಾಗಿ ಹುಟ್ಟಲಿಲ್ಲ ಅಂತೇಳಿ ತಿಳ್ಕೊಳ್ಬೇಕು. He or she, he or she. ಅವಳಾಗಲಿ ಅವನಾಗಲಿ. And number 4. ನಾಲ್ಕನೇದಾಗಿ, This is the last one. ಇದು ನಾಲ್ಕನೇದು ಕೊನೆಯದು. Because the man of born again has the heaven paradigm, they start to see others with God's eye. ಒಂದು ಹೊಸದಾಗಿ ಹುಟ್ಟಿರುವಂತಹ ವ್ಯಕ್ತಿ ಯಾರನ್ನಾದರೂ ನೋಡುವುದಾದರೆ ದೇವರು ನೋಡುವಂತ ರೀತಿಯಲ್ಲಿ ಅವರ ಕಣ್ಣಿನ ಮೂಲಕವಾಗಿ ನೋಡುತ್ತಾರೆ. In other words, they show the evidence of sympathetic heart to unbelievers. ಅವಿಶ್ವಾಸಿಗಳಿಗೂ ಸಹ ದೇವರು ನೋಡುವಂತ ರೀತಿಯಲ್ಲಿ ಅವರು ನೋಡುವವರಾಗಿರುತ್ತಾರೆ. They see some poor people who is suffering because of lack of faith in Jesus. ಆದರೆ ಇಲ್ಲಿ ಬಡವರು ಯಾವುದಕ್ಕೂ ಗತಿ ಇಲ್ಲದ ರೀತಿಯಲ್ಲಿ ಕೆಲವೊಬ್ಬರು ಇಲ್ಲಿ ಇರುವುದಾದರೆ, that is why born again people always go to unbelievers and to share his life testimony. ತುಂಬ ಕಷ್ಟಕರವಾಗಿರುವಂಥವರನ್ನು ನೋಡಿ ಹೊಸದಾಗಿ ಹುಟ್ಟಿರುವವರು ಹೋಗಿ ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ಅವರಿಗೆ ಹಂಚುತ್ತಾರೆ. That is why they start to pray for unbelievers around them. ನಂತರವಾಗಿ ಅವರಿಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡುತ್ತಾರೆ. They pray in tears to save their mother, their father, who are unbelievers around them anyway. ಅವರ ಸುತ್ತಲಿರುವಂತವರನ್ನು ನೋಡಿ ಕನಿಕರಿಸಿ ಅವರು ಕಣ್ಣೀರಿನಿಂದ ಅವರಿಗೋಸ್ಕರವಾಗಿ ಪ್ರಾರ್ಥಿಸುವವರಾಗಿರುತ್ತಾರೆ. That is why on the born again people talk
A lot. Wherever he or she goes, talk about Jesus every time. ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುವವರಾಗಿರಬೇಕೇ ವಿನಃ ಬೇಡವಾದಂತಹ ಹರಟೆ ಮಾತುಗಳನ್ನು ಮಾತನಾಡುವವರಾಗಿರಬಾರದು. Do you have these 4 evidences? ಇವತ್ತು ನೀವು ಏನಾದ್ರು ಹೊಂದ್ಕೊಳ್ತಾ ಇದ್ದೀರಾ? Then you are born again. If you don't have, ನಿಮ್ಗೆ ಇಲ್ಲದಿದ್ದರೆ on the way, maybe on the way. ನಾವೆಲ್ಲರೂ ಸಹ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. Are you on the way? Or are you born again? ಅದೇ ಮಾರ್ಗದಲ್ಲಿ ಇದ್ದೀರಾ? ಇಲ್ಲ ಹೊಸದಾಗಿ ಹುಟ್ಟಿರುವಂತವರಾಗಿದ್ದೀರಾ? Some are born again, some are on the way. ಕೆಲವೊಬ್ಬರು ಹೊಸದಾಗಿ ಹುಟ್ಟಿದ್ದಾರೆ, ಇನ್ನು ಕೆಲವೊಬ್ಬರು ಹೊಸದಾಗಿ ಹುಟ್ಟಲಿಲ್ಲ, ಅವರೆಲ್ಲರೂ ಸಹ ಆನ್ ದ ವೇ ಇದ್ದಾರೆ. So the people who are on the way needs to pray more. ಆನ್ ದ ವೇ ಇರುವವರು ಪ್ರಾರ್ಥನೆಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡುವವರಾಗಿರಬೇಕು. Needs to pay attention more to the word of God. ದೇವರ ವಾಕ್ಯದ ಕುರಿತು ಹೆಚ್ಚಾದಂತಹ ಜ್ಞಾನ ಬೇಕಾದರೆ ದೇವರ ವಾಕ್ಯದ ಕುರಿತು ಅವರು ಗಮನ ಹರಿಸಬೇಕು. Needs to pray more to see more power and hand of God in your life. ದೇವರ ಬಲವನ್ನು ಅವರು ಹೊಂದಿಕೊಳ್ಳಬೇಕಾದರೆ ಅವರ ಜೀವಿತದಲ್ಲಿ ಅದನ್ನು ಅನುಭವಿಸಬೇಕಾದರೆ ಅವರು ಹೆಚ್ಚಾದ ಪ್ರಾರ್ಥನೆಯನ್ನು ಮಾಡುವವರಾಗಿರಬೇಕು. And you will complete the process of born again. ಆಗ ಮಾತ್ರವೇ ಅವರು ಸಂಪೂರ್ಣವಾಗಿ ಹೊಸದಾಗಿ ಆಗ್ತಾರೆ. And to see the kingdom of God. ದೇವರ ರಾಜ್ಯವನ್ನು ನೋಡುವುದು. And to enter the kingdom of God as well. ದೇವರ ರಾಜ್ಯವನ್ನು ಪ್ರವೇಶಿಸುವಂತದ್ದು. I will talk about the born again by the Spirit tomorrow. ನಾವು ನಾಳೆ ದಿನದಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ಹುಟ್ಟುವುದು ಅಂದರೆ ಏನು ಅಂತೇಳಿ ನಾವು ಕಲಿಯೋಣ. And through born of the Spirit, we will complete the process of born again and entering into the kingdom of God. ಆತ್ಮದಿಂದಲೂ ಸತ್ಯದಿಂದ ಹುಟ್ಟದಿದ್ದರೆ ಆತನು ಪರಲೋಕ ರಾಜ್ಯದೊಳಗೆ ಸೇರಲಾರನು. ಆ ಒಂದು ವಾಕ್ಯವನ್ನು ನಾವು ನಾಳೆ ದಿನದಲ್ಲಿ ಧ್ಯಾನಿಸೋಣ. If you enjoy the life of kingdom of God, ಪರಲೋಕ ರಾಜ್ಯದ ಕುರಿತು ನಿಮಗೆ ಜ್ಞಾನ ಬೇಕಾದರೆ now you can bring many people to enter the kingdom of God. ನಾವು ದೇವರ ರಾಜ್ಯದ ಕುರಿತು ಸರಿಯಾಗಿ ತಿಳಿದುಕೊಂಡಿದ್ದರೆ ಮಾತ್ರ ಇತರರನ್ನು ಸಹ ದೇವರ ರಾಜ್ಯದ ಒಳಗಡೆ ಕರೆತರಲು ಸಾಧ್ಯ. This is the will of God. ಇದೇ ದೇವರ ಚಿತ್ತ. This is why Jesus saves us. ಆದುದರಿಂದಲೇ ಯೇಸು ಕ್ರಿಸ್ತ ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾನೆ. So we need to feel the responsibility to accomplish His will to save us. ದೇವರ ಚಿತ್ತವನ್ನು ನಾವು ನೆರವೇರಿಸಬೇಕಾದರೆ ಮೊಟ್ಟ ಮೊದಲಾಗಿ ನಾವು ದೇವರ ಚಿತ್ತವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು. ನಂತರವಾಗಿ ಇತರರನ್ನು ದೇವರ ರಾಜ್ಯದೊಳಗೆ ಕರೆತರಬೇಕು. So I'd like to encourage you to study more about the kingdom of God. ದೇವರ ರಾಜ್ಯದ ಕುರಿತು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. Unless we are born again, we cannot see the kingdom of God. ನಾವು ದೇವರ ರಾಜ್ಯವನ್ನು ಅಂದರೆ ದೇವರ ರಾಜ್ಯದೊಳಗೆ ಪ್ರವೇಶಿಸಬೇಕಾದರೆ ನಾವು But not only to see the kingdom of God, but also we need to enter into the kingdom of God. ದೇವರ ರಾಜ್ಯದೊಳಗಡೆ ಸೇರಬೇಕು. ನಂತರವಾಗಿ ದೇವರ ರಾಜ್ಯದೊಳಗೆ ಪ್ರವೇಶಿಸಬೇಕು. Plus, we need to bring many people around us to the kingdom of God. ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ವ್ಯಕ್ತಿಗಳನ್ನು ದೇವರ ರಾಜ್ಯದೊಳಗೆ ಸೇರಿಸಬೇಕು. Through this, the will of God will be accomplished. Will be completed. ಆಗ ಮಾತ್ರವೇ ದೇವರ ಚಿತ್ತ ನಮ್ಮ ಮೂಲಕವಾಗಿ ನೆರವೇರುವಂತದ್ದಾಗಿರುತ್ತದೆ. Amen. ಆಮೆನ್. Now you understand what is kingdom of God? ಹಾಗಾದರೆ ಹೇಳಿ ಪರಲೋಕ ರಾಜ್ಯ ಅಂತ ಹೇಳಿದ್ರೆ ಏನು? Amen. ಆಮೆನ್. Louder, amen. ಜೋರಾಗಿ ಹೇಳೋಣ. Louder than my word. ನನ್ನ ಸ್ವರಕ್ಕಿಂತಲೂ ಹೆಚ್ಚಾದ ರೀತಿಯಲ್ಲಿ ನೀವು ಹೇಳಬೇಕು. Louder than my amen. Say louder, please. ಜೋರಾಗಿ ಎಲ್ಲರೂ ಹೇಳೋಣ. ಆಮೆನ್. Let's pray. ಪ್ರಾರ್ಥಿಸೋಣ. Heavenly Father, we thank you for your teaching this afternoon in this place. ಪರಿಶುದ್ಧನಾದಂಥ ದೇವರೇ, ನಿನಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮಧ್ಯಾಹ್ನ ವೇಳೆಯಲ್ಲಿ ನಿನ್ನ ವಿಷಯದಲ್ಲಿ ಇವರಿಗೆಲ್ಲರೂ ತಿಳಿಸುವಂತೆ ನೀನು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. You taught about kingdom of heaven. ಕರ್ತನೇ, ನೀ ಇಲ್ಲಿರುವವರಿಗೆ ನಿನ್ನ ರಾಜ್ಯದ ಕುರಿತು ಬೋಧಿಸಿದಕ್ಕಾಗಿ ಸ್ತೋತ್ರ. And you gave us more understanding about Shamaim. ಕರ್ತನೇ, ಪರಲೋಕ ರಾಜ್ಯದ ಕುರಿತು ಜ್ಞಾನವನ್ನು ನೀ ಇವರಿಗೆ ದಯಪಾಲಿಸಬೇಕಾಗಿ ನಾನು ಬೇಡಿಕೊಳ್ತೇನೆ. And you planted a new hope for the kingdom of heaven. ಕರ್ತನೇ, ಅವರಿಗೆ ಕರ್ತನೇ ಪರಲೋಕ ರಾಜ್ಯದ ಫಲವನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವರು ತಿಳಿದುಕೊಳ್ಳುವ ಹಾಗೆ ನೀ ಅವರಿಗೆ ಸಹಾಯ ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. Now we feel that you are inviting us into the kingdom of heaven. ಕರ್ತನೇ, ನೀ ಅವರನ್ನು ಆರಿಸಿಕೊಂಡಿದ್ದೀಯ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕಾಗಿ.
Lord, help us, each one of us, to enter the kingdom of heaven ultimately. ಪ್ರತಿಯೊಬ್ಬರು ಸಹ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಾನು ಬೇಡಿಕೊಳ್ತೇನೆ ಸ್ವಾಮಿ. And to be used by your mighty hand ಕರ್ತನೆ, ಅವರ ಜೀವಿತದಲ್ಲಿ ನಿನ್ನ ಅದ್ಭುತವಾದಂತಹ ಹಸ್ತವು ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. to extend in the kingdom of heaven on earth. ಅವರ ಮೂಲಕವಾಗಿ ನಿನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ಳಬೇಕಾಗಿ ನಾನು ಬೇಡಿಕೊಳ್ತೇನೆ ಸ್ವಾಮಿ. Bless us and strengthen us and anoint us. ಕರ್ತನೆ, ಇವರನ್ನು ಆಶೀರ್ವಿಸು, ಇವರನ್ನು ಅಭಿವೃದ್ಧಿಪಡಿಸು, ಇವರನ್ನು ಕರ್ತನೆ ಅಭಿಷೇಕಿಸಿ ನಡೆಸಬೇಕಾಗಿ ನಾನು ಬೇಡಿಕೊಳ್ತೇನೆ. And in Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಜೀವವುಳ್ಳ ತಂದೆಯೇ. Say amen. ನಾವೆಲ್ಲರೂ ಸೇರಿ ಒಟ್ಟಾಗಿ ಹೇಳೋಣ ಆಮೆನ್. Hallelujah. Amen. Thank you, Pastor.